ರಾಜಕಾರಣ ಅಂದರೆ ರಾಜಕಾರಣಕ್ಕೆ ಒಂದು ಮೌಲ್ಯ ಅನ್ನೋದು ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮೌಲ್ಯ ಮಾಯ ಆಗ್ಬಿಟ್ಟೈತೆ. 1998 ನಮ್ಮ ಇಡೀ ಬೆಂಗಳೂರು ಇದು ನಾರ್ತ್ ತಾಲೂಕಿಗೆ 280 ಮಿನಿ ವಾಟರ್ ಸ್ಕೀಮ್ ಮಾಡಿಸ್ತು, 18 ಓವರ್ ಹೆಡ್ ಮಾಡಿಸ್ತು, 420 ಸ್ಕೂಲ್ ಬಿಲ್ಡಿಂಗ್ ಮಾಡಿಸ್ತು. ನಾವು ನಮ್ಮ ಶ್ರೀಮತಿಯವರ ಅಧ್ಯಕ್ಷ ಆದಾಗ ಇಷ್ಟು ಕೆಲಸ ಮಾಡಿಸ್ತು. ಇವತ್ತು ನಮ್ಮ ಅಜ್ಜಿ 500 ರೂಪಾಯಿಗೆ ತಗೊಂಡಂಥ ಆಸ್ತಿ, ಹಳ್ಳಿ ಮೇಲೆ ವ್ಯಾಪಾರ ಮಾಡಿ 500 ರೂಪಾಯಿ ಕೊಟ್ಟು ತಗೊಂಡಿದ್ರಲ್ಲ ಆಸ್ತಿ, ಇವತ್ತು ಅದನ್ನು ಕಳಿದಂಗೆ ಹಂಗೆ ಉಳಿಸ್ಕೊಂಡಿದ್ದೀನಿ. ಇವತ್ತು 100 ಕೋಟಿ ಆಸ್ತಿ. ಯಾರಿಗೆ ಮಾಡ್ತೀರಿ? ದೇವಸ್ಥಾನಕ್ಕೆ ಬರುವಂಥ ಜನಗಳಿಗೆ ಮತ್ತು ಇಲ್ಲಿ ಅನಾಥರಿಗೆ, ಇಲ್ಲಿ ಅನುಕೂಲವಾಗಿದ್ದರು ಕೆಲವ್ರ ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಊಟ ಹಾಕಲ್ಲ, ಅಂಥವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅಮಾವಾಸ್ಯೆಯಲ್ಲಿ ಪೌರ್ಣಮಿನಲ್ಲಿ ಯಾರು ಜೇನುತುಪ್ಪ ಕೀಳಲ್ಲ, ಜೇನುಳ ತುಪ್ಪ ಕುಡಿದ್ಬಿಟ್ಟಿರ್ತದೆ ಅಂತಾರೆ. ಹಾಗಾಗಿ ಇದು ಅಮಾವಾಸ್ಯೆ ಪೌರ್ಣಮಿ ಅಂತಲ್ಲ, ಯಾವಾಗಲೂ ಜೇನುತುಪ್ಪ ಇರ್ತದೆ ನಮ್ಮ ಸಂಸ್ಥೆನಲ್ಲಿ. ಆನಂದವಾಗಿ ನಡ್ಸ್ಕೊಂಡು ಹೋಗ್ಬೋದು. ನಡೆಸೋರು ಕೈ ಬಾಯಿ ಶುದ್ಧವಾಗಿದ್ದರೆ ಸಾಕು. ಸ್ವಲ್ಪ ಪ್ರಾಮಾಣಿಕವಾಗಿದ್ದರು. ಸೋಮಶೇಖರ್ ರಾವ್ 2ನೇ ಟರ್ಮ್ ಗೆದ್ದಾಗ ಪ್ರಾಮಾಣಿಕರಾಗಿದ್ದು, ಆ ಪ್ರಾಮಾಣಿಕರನ್ನ ಗೆಲ್ಲಿಸ್ಬೇಕು ಅಂತ ನಾನು ಗತಾಯ ಪಣ ತೊಟ್ಟು ಅವ್ರನ್ನ ಗೆಲ್ಲಿಸ್ತೋ. ಆ ಪ್ರಾಮಾಣಿಕತೆ ನಾನು ಕಾಣಕ್ಕಾಯ್ತಾ ಇಲ್ಲ. ಕಳ್ಳ ವ್ಯವಹಾರ, ಮೋಸ ಮಾಡಿರೋ ಕುಟುಂಬ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಯಾವುದೂ ಉದ್ಧಾರ ಆಗಿಲ್ಲ. ಗ್ರಾಮೀಣ ಪ್ರದೇಶದ ಕನ್ನಲ್ಲಿ ಐತಿಹಾಸಿಕವಾಗಿರುವಂಥ ಗ್ರಾಮ. ಈ ಗ್ರಾಮದಲ್ಲಿ ದೇವಾಲಯ ಸಂಸ್ಕೃತಿ ಮತ್ತು ಕೃಷಿ ಮೂಲಕ ಈ ಭಾಗದ ಜನ ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಈ ಭಾಗದ ಕನ್ನಲ್ಲಿಯ ಶಾಂತಣ್ಣ ಎಂದೇ ಪ್ರಸಿದ್ಧರಾದ ರಾಜಕೀಯ ನಾಯಕರು, ಪ್ರಾಮಾಣಿಕತೆಯ ಸಂಕೇತವಾಗಿರುವ ಕನ್ನಲ್ಲಿ ಶಾಂತಣ್ಣನವರಿಗೆ ಇವತ್ತು 78ರ ಹುಟ್ಟುಹಬ್ಬ. ಅವರ ವ್ಯಕ್ತಿತ್ವದ ಪ್ರಾಮಾಣಿಕತೆಯ ಅನೇಕ ಮಗ್ಗುಲುಗಳನ್ನು ನೀವು ಎಲ್ಲರೂ ನೋಡೋಣ. ಸರ್, ಶರಣಾರ್ಥಿ. ತಾವು ಕನ್ನಲ್ಲಿ ಅಂತ ಈ ಪುಟ್ಟ ಗ್ರಾಮವನ್ನು ಇವತ್ತು ಬೆಂಗಳೂರಿನ ಬಹಳ ದೊಡ್ಡ ಪ್ರತಿಷ್ಠಿತ ಫಲವತ್ತಾದ ಭೂಮಿಯನ್ನಾಗಿ ಮಾಡಿದಿರಿ. ಹೌದು. ನೀವು ರಾಜಕಾರಣದಲ್ಲಿ ಇದ್ರಿ. ಹೌದು. ನಿಮ್ಮ ರಾಜಕೀಯ ಅನುಭವ ಹೆಂಗಿತ್ತು? ಅವತ್ತಿನ ರಾಜಕಾರಣದ ಸ್ಥಿತಿ ಹೇಗಿತ್ತು ಸರ್? ರಾಜಕಾರಣ ಅಂದರೆ ರಾಜಕಾರಣಕ್ಕೆ ಒಂದು ಮೌಲ್ಯ ಅನ್ನೋದು ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮೌಲ್ಯ ಮಾಯ ಆಗ್ಬಿಟ್ಟೈತೆ. ಏಕೆಂದರೆ ಅವತ್ತು ಜೋಬಲ್ಲಿ ಕಾಸಿಲ್ಲದೆ ರಾಜಕಾರಣ ಮಾಡ್ತಾಯಿದ್ದೋ. ಹಾಗಾಗಿ ಜನ ವ್ಯಕ್ತಿನ ಗೌರವಿಸಿರೋನು ಆ ವ್ಯಕ್ತಿ ನಾನು ಗೆದ್ದೆಲ್ಲ ಜನಗಳಿಗೆ ಒಂದು ಋಣ ತೀರಿಸ್ಬೇಕು ಅಂತ, ಆ ಋಣ ತೀರ್ಸೋದಕ್ಕಾಗಿ ಒಂದೊಂದು ಊರಿಗೂ ಒಂದೊಂದು ಸಣ್ಣ ಕೆಲಸ ಮಾಡಿದ್ರೆ ಅದು ಜ್ಞಾಪಕವಾಗಿ ಉಳಿಯೋದು ಕೆಲಸ. ಇವತ್ತು ಆ ರಾಜಕಾರಣ ನೋಡೋಕ್ಕೆ ಆಗೋದಿಲ್ಲ. ನೀವು ಯಾವಾಗ ರಾಜಕಾರಣ ಪ್ರವೇಶ ಮಾಡಿದ್ರಿ? ಯಾಕೆ ಪ್ರವೇಶ ಮಾಡಿದ್ರಿ ಸರ್? ನಾನು 1978ರಲ್ಲಿ ರಾಜಕಾರಣ ಪ್ರವೇಶ ಮಾಡಿದೆ. ನನಗೇನಂದ್ರೆ ಏನೂ ಗೊತ್ತಿಲ್ಲ. ಹಾಗಾಗಿ 78ರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಯಾರು ಸರ್ ನಿಮ್ಗೆ ಆ ಕಾಲದಲ್ಲಿ ರಾಜಕೀಯ ದೀಕ್ಷೆ ಕೊಟ್ಟವರು? ನನಗೆ ರಾಜಕಾರಣದ ಗಂಧನೇ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರಾದಂಥ ಒಬ್ಬ ಗುರುಮಲ್ಲಪ್ಪ ಅಂತ ಇದ್ದರು. ಅವರು ನನಗಿಂತ ಒಂದು 3-4 ವರ್ಷ ದೊಡ್ಡವರು. ಅವರು ನನಗೆ ಒಂದು ದಿವಸ ಬ್ಯಾಡ್ರಳ್ಳಿ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದರು, ಹನುಮಂತರಾಯಪ್ಪ ಅಂತ.
ಎಚ್ ಹನುಮಂತರಾಯಪ್ಪ ಅಂದ್ಬಿಟ್ಟು ಅವ್ರನ್ನ ಪರಿಚಯ ಮಾಡಿದ್ರು. ಆಗ ಪ್ರೆಸೆಂಟ್ ಅವರು ತಾಲೂಕು ಬೋರ್ಡ್ ಮೆಂಬರು. ಆವತ್ತಿನಿಂದ ನಾನು ಅವ್ರ ಪರಿಚಯ ಆದಮೇಲೆ ನಾನು ಅವ್ರ ಸಂಪರ್ಕದಲ್ಲಿ ರಾಜಕಾರಣಕ್ಕೆ ಬೆರ್ತೆ. ಯಾವ ಪಕ್ಷಕ್ಕೆ ನೀವು ಸೇರಿದ್ರಿ ಸರ್? ಅವರು ಆವಾಗ ಕಾಂಗ್ರೆಸ್ಸಿಗೆ ಸೇರಿದ್ರಿ? ಇಲ್ಲ ಜೆ ಡಿ ಅದು ಜನತಾ ಪಕ್ಷ ಆಯ್ತು. ಜನತಾ ಪಕ್ಷ ಸೆನ್ಕೆ ಉಳೋನು ಇದಿತ್ತು. ಆಮೇಲೆ ಮತ್ತೆ ನೀವು ಚುನಾವಣೆ ಸ್ಪರ್ಧೆ ಮಾಡುವಂಥ ಸಂದರ್ಭ ಯಾವಾಗ ಬಂತು ಸರ್? 1995ರಲ್ಲಿ. ಓ, ಅಲ್ಲಿವರೆಗೂ ನೀವು ನಮ್ಮ ಕಾರ್ಯಕರ್ತನಾಗಿ ನಮ್ಮ ಎಚ್ ಹನುಮಂತರಾಯಪ್ಪನವ್ರು ಹಿಂದೆ ಮುಂದೆ ಸಣ್ಣ ಪುಣ್ಣ ಕಾರ್ಯಕ್ರಮಗಳು, ಬೆಂಗಳೂರಿನಲ್ಲಿ ಏನು ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಗಳಿಗೆ 4-6 ಜನಗಳನ್ನ ಕರ್ಕೊಂಡು ಹೋಗೋದು, ಬಸ್ಸಲ್ಲಿ ಕರ್ಕೊಂಡೋಗಿವು. ಅಲ್ಲಿಂದ ನಮಗೆ ಬಸ್ ಇರಲಿಲ್ಲ ಅವಾಗ. ಬ್ಯಾಡಹಳ್ಳಿನಲ್ಲಿ ಬಸ್ ಇತ್ತು. ಬ್ಯಾಡಹಳ್ಳಿಯಿಂದ ಸುಮಾರು 5 ಕಿಲೋಮೀಟ್ರು ಅಲ್ಲಿಂದ ನಡ್ಕೊಂಡು ನಮ್ಮ ಕನ್ನಲ್ಲಿಗೆ ಬರೀವೋ. ರಸ್ತೆ ಅವಶ್ಯಕತೆ ಇಲ್ಲ, ಬಸ್ ಇರಲಿಲ್ಲ. ಅಂಥ ಕಾಲದಲ್ಲಿ ನಾವು ಬ್ಯಾಡಹಳ್ಳಿಗೆ ಹೋಗಿ ನಮ್ಮ ಸ್ನೇಹಿತರು, ನಮ್ಮ ಲೀಡ್ರು ಹನುಮಂತರಾಯಪ್ಪನವ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಂಡು ಅಲ್ಲಿಂದ ಬೆಳೆದೆ. 95ರಲ್ಲಿ ನಿಮಗೆ ಟಿಕೆಟ್ ಕೊಟ್ಟರು ಯಾರು ಸರ್? ಏನು ಸ್ಪರ್ಧೆ ಮಾಡಿದ್ರಿ? ದೇವೇಗೌಡರು ನಮಗೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂತು. ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂದಾಗ ಎಚ್ ಹನುಮಂತರಾಯಪ್ಪನವರು ಜಿಲ್ಲಾ ಪಂಚಾಯತಿಗೆ ಕ್ಯಾಂಡಿಡೇಟ್ ಆದರು. ತಾಲೂಕು ಪಂಚಾಯತಿಗೆ ಕ್ಯಾಂಡಿಡೇಟು ಹುಡುಕಾಡಿ ನನ್ನ ಹೆಸರನ್ನ ಜ್ಞಾಪಕ ಮಾಡಿದ್ರು. ಆವಾಗ ನಾನು ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ ನನಗೆ. ಆದರೂ ಸಹ ನಮ್ಮ ಸ್ನೇಹಿತರು ಹೇಳೋರಲ್ಲ ಅಂದ್ಬಿಟ್ಟು ಆ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದೆ. ಸ್ಪರ್ಧೆ ಮಾಡೋದಕ್ಕೆ ನನ್ನ ಶ್ರೀಮತಿಯವರು ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದು. ಓ, ಆಗಲೇ ಆಗಿದ್ರು? ಅಲ್ಲ, ಈಗ ಅವ್ರನ್ನ ಲೇಡಿ ಕ್ಯಾಂಡಿಡೇಟ್ ಆಗಿತ್ತು. ನಮ್ಮ ಶ್ರೀಮತಿಯವ್ರನ್ನ ತಾಲೂಕ್ ಪಂಚಾಯತಿ ನಿಲ್ಲಿಸಿ ಸುಮಾರು 75% ಲೀಡ್ನಲ್ಲಿ ಗೆಲ್ಲಿಸ್ದೆ ನಮ್ಮ ಶ್ರೀಮತಿಯವ್ರನ್ನ. ಪುಷ್ಪಾವತಮ್ಮ ಅಂದ್ಬಿಟ್ಟು ಅವ್ರನ್ನ ಗೆಲ್ಲಿಸ್ದೆ. ಮುಂದೆ ನೀವು ತಾಲೂಕ್ ಪಂಚಾಯತಿ ವ್ಯವಹಾರ ನೀವೇ ನೋಡ್ಕೊಳ್ತಾ ಇದ್ರೆ ಅವ್ರು ಇರ್ತಿದ್ರ ಜೊತೆಯಲ್ಲಿ? ಅವ್ರಿಗೆ ಅಷ್ಟೊಂದು ರಾಜಕಾರಣ ಅನುಭವ ಇರಲಿಲ್ಲ. ನನಗೂ ಸುಮಾರಾಗಿ ಅಂಥ ಹೇಳ್ಕೊಳ್ಳೋಷ್ಟು ರಾಜಕಾರಣ ಇಲ್ಲ. ಅವ್ರನ್ನ ಜೊತೆಗೂಡಿ ನಾವು ಆಫೀಸ್ಗೆ ಹೋಗೋದು ಬರೋದು, ಮೀಟಿಂಗ್ಗಳಿಗೆ ಹೋದರೂ ನಾವು ಆಚೆಗಡೆ ಕುಂತ್ಕೊಂಡಿವ. ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮ ಶ್ರೀಮತಿಯವರು ಮೀಟಿಂಗ್ ಮುಗಿದ ತಕ್ಷಣ ಬರೋದು, ಇದು ಮಾಡ್ಕೊಂಡಿದ್ದು. ಸರ್, ಅವಾಗ ರಾಜಕಾರಣದಲ್ಲಿ ಈಗ ಈ ಭೂಮಿಗೆ ಎಷ್ಟು ಬೆಲೆ ಬಂದಿರಲಿಲ್ಲ? ಇಲ್ಲ, ಬೆಂಗಳೂರಿಗೆ ಬೆಲೆ ಬಂದಿರಲಿಲ್ಲ. ಅವತ್ತೆಲ್ಲ 250-300 ರೂಪಾಯಿ ಬೆಲೆ. 79ನಲ್ಲಿ 500 ರೂಪಾಯಿ 600 ರೂಪಾಯಿ 1 ಎಕರೆ ಬೆಲೆ. ಇದೇ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಜೋಡಿ ಗ್ರಾಮ ಸೀಗಳ್ಳಿ ಜೋಡಿದಾರರು 5 ರೂಪಾಯಿಗೆ 1 ಎಕರೆ ಮಾರಿದ್ದು ನಿರ್ದೇಶನ ಐತೆ. ಅದಾದ ಒಂದು 5-6 ವರ್ಷಕ್ಕೆ 60 ರೂಪಾಯಿ ಎಕರೆ ಮಾಡಿದಂಥ ಕಾಲನೂ ನೋಡಿದ್ದೀನಿ ನಾನು. ಹಂಗಾಗಿ ಸುಮಾರು 78-85 ಇಸ್ವಿಲಿ ಅವತ್ತೆಲ್ಲ 1.5 ಲಕ್ಷ, 1 ಲಕ್ಷನೂ ಇಲ್ಲ, 55-60 ಲಕ್ಷ, 60,000 ರೂಪಾಯಿ. ಲಕ್ಷಗಳು ಇರಲಿಲ್ಲ. ನೀವು ಆ ರಾಜಕಾರಣದಲ್ಲಿ 87ನೇ ಇಸ್ವಿಲೂ 55-60 ಸಾವಿರ ರೂಪಾಯಿ ಎಕರೆ. ಸರ್, ಅವಾಗ ನೀವು ಮುಖ್ಯವಾಗಿ ರಾಜಕಾರಣದ ಮೂಲಕ ಈ ಪ್ರದೇಶಕ್ಕೆ ಏನು ಅನುಕೂಲ ಮಾಡಿಕೊಟ್ರಿ, ಏನು ಲಾಭ ಮಾಡಿಕೊಟ್ರಿ? ನಮ್ಮ ಶ್ರೀಮತಿಯವ್ರನ್ನ ತಾಲೂಕ್ ಪಂಚಾಯತಿನಲ್ಲಿ 95ನೇ ಇಸ್ವಿಲಿ ಗೆಲ್ಸಿದ ಮೇಲೆ ಅದು ನಜೀರ್ ಸಾಬ್ರ ಕಾಲ. ನೀರಿನ ಸಾಬ್ರು ಅಂತಲೇ ಅದು ಹೆಸರು ಹೊಸ ಆಗಿತ್ತು. ಹಂಗಾಗಿ ನಾವು ಸಣ್ಣ ಪುಟ್ಟ ಇಲ್ಲಿ ಏನು ಇವತ್ತು ನಮ್ಮ ಸುಮಾರು ಹಳ್ಳಿಗಳಿಗೆ ನಾನು ಏರ್ವಳ್ಳಿ ಕ್ಷೇತ್ರದಿಂದ ನಮ್ಮ ಶ್ರೀಮತಿಯವ್ರನ್ನ ಗೆಲ್ಸಿದ್ದು. ಆ ಏರ್ವಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸುಮಾರು 20-25 ಹಳ್ಳಿ ಗ್ರಾಮ ಸೇರೋದು. ಅಲ್ಲಿ ಸಣ್ಣ ಪುಟ್ಟ ಹಳ್ಳಿ ರಸ್ತೆಗಳು, ಚರಂಡಿಗಳು, ಇದನ್ನೆಲ್ಲ ಸಣ್ಣ ಪುಟ್ಟ, ಅವಾಗ ಫಂಡು ಕಮ್ಮಿ ಇತ್ತು. ಹಂಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀವಿ. ಅದಾದಮೇಲೆ 98ರಲ್ಲಿ ನಮ್ಮ ಶ್ರೀಮತಿಯವ್ರನ್ನ ಅಧ್ಯಕ್ಷರು ಮಾಡಿದ್ರು. ಅಧ್ಯಕ್ಷರು ಮಾಡಿದಾಗ ಏನಾಯಿತು, ಅವಾಗ ನಜೀರ್ ಸಾಬ್ರಂತ ನೀರಿನ ವಾಟ್ರ್ ಇದೆಲ್ಲ ಇತ್ತು. ಆವಾಗ ನನಗೆ ಈ ಕ್ಷೇತ್ರ ದೊಡ್ಡದಾಯಿತು. ಅಧ್ಯಕ್ಷರಾದಮೇಲೆ ಇದು ಕನ್ನಳ್ಳಿ ಗ್ರಾಮ ನಾರ್ತ್ ತಾಲೂಕಿಗೆ ಕೊನೆ ಗ್ರಾಮ ಆದರೆ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಮಾರೇನಹಳ್ಳಿ ಅಂತ ಐತೆ. ಆ ಮಾರೇನಹಳ್ಳಿವರೆಗೂ ವ್ಯಾಪ್ತಿ ಸೇರ್ತು. ಅಷ್ಟು ದೊಡ್ಡ ವ್ಯಾಪ್ತಿ,
ಹೌದು, ಹಾಂ ಅಧ್ಯಕ್ಷ ಆದಾಗ ಹ್ಞೂ ಸೇರ್ತು. ಹಂಗಾಗಿ ದೇವನಹಳ್ಳಿ ರೋಡು ITC ಫ್ಯಾಕ್ಟ್ರಿ ಇದೆಯಲ್ಲ, ಹ್ಞೂ ಅಲ್ಲಿವರೆಗೂ ಸೇರೋದು. ದೊಡ್ಡಬಳ್ಳಾಪುರ ರಸ್ತೆ ಕುಸ್ತಿ ಬಸಪ್ಪ ಸರ್ಕಲ್ವರೆಗೂ ಸೇರೋದು. ತುಮಕೂರು ರಸ್ತೆ ಲಕ್ಷ್ಮೀಪುರದವರೆಗೂ ಸೇರೋದು. ಮಾಗಡಿ ರಸ್ತೆ ತಾವರೆಕೆರೆವರೆಗೂ ಸೇರೋದು. ಇಷ್ಟು ದೊಡ್ಡ ಕ್ಷೇತ್ರ. ಈ ದೊಡ್ಡ ಕ್ಷೇತ್ರದಲ್ಲಿ 6 ಜನ MLA ಕ್ಷೇತ್ರ ಬರೋರು. ಅಬ್ಬಾ 6 ಜನ 6 ಜನ MLAಗಳು ಕೂಡ ನಿಮ್ಮ ತಾಲೂಕ್ ಪಂಚಾಯತಿ ಅಂಡರ್ನಲ್ಲೇ ಬರೋರು. ನಮ್ಮ ಅಂಡರಲ್ಲೇ ಬರೋದು. ಹ್ಞೂ ಹಂಗಾಗಿ ನಮಗೆ ತಾಲೂಕ್ ಪಂಚಾಯತಿಲಿ ಮೊಟ್ಟ ಮೊದಲನೇದಾಗಿ ಶಂಕರ್ ನಾಯ್ಕ್ ಆರೋಗ್ಯ ಸಚಿವರಾಗಿದ್ದರು. ಹ್ಞೂ R ಅಶೋಕ್ ಅವರು ಫಸ್ಟ್ ಟರ್ಮ್ MLA, ನಾವು ಅಧ್ಯಕ್ಷರಾದಾಗ. ಆಮೇಲೆ ದೇವನಹಳ್ಳಿ ಚಂದ್ರಣ್ಣ MLA ಆಗಿದ್ದರು. ಬಸಲಿಂಗಪ್ಪ ಅವ್ರ ಮಗ ಪ್ರಸನ್ನ ಕುಮಾರು MLA ಆಗಿದ್ದರು. ಮುನಿಯಪ್ಪ, ಈ 5 ಜನ MLA ಕ್ಷೇತ್ರ ನಮ್ಮ ವ್ಯಾಪ್ತಿಗೆ ಬರೋದು. ಹಂಗಾಗಿ ನಾವು ಹಳ್ಳಿಗೂ ನೀರಿನ ವ್ಯವಸ್ಥೆ ಮಾಡಿದ್ದು ಅದೇ ಪ್ರಥಮ. ಹ್ಞೂ 1900 ಕುಡಿಯೋ ನೀರಿನ ವ್ಯವಸ್ಥೆ 1998 ಹ್ಞೂ ನಮ್ಮ ಇಡೀ ಬೆಂಗಳೂರು ಇದು ನಾರ್ತ್ ತಾಲೂಕಿಗೆ 280 ಮಿನಿ ವಾಟರ್ ಸ್ಕೀಮ್ ಮಾಡಿಸ್ತು. ಹ್ಞೂ 18 ಓವರ್ ಹೆಡ್ ಮಾಡಿಸ್ತು. ಹ್ಞೂ 420 ಸ್ಕೂಲ್ ಬಿಲ್ಡಿಂಗ್ ಮಾಡಿಸ್ತು. ಹ್ಞೂ ನಾವು ನಮ್ಮ ಶ್ರೀಮತಿಯವರ ಅಧ್ಯಕ್ಷ ಆದಾಗ ಇಷ್ಟು ಕೆಲಸ ಮಾಡಿಸ್ತು. ಅದ್ಭುತವಾದ ಕೆಲಸ ಮಾಡಿಸ್ತು. ಸರ್, ಅವಾಗ ಈ ಪ್ರದೇಶವನ್ನು ಈ ಬೆಂಗಳೂರು ಪ್ರಾಧಿಕಾರ ಅಥವಾ ಈ ಬೆಂಗಳೂರಿನ ಬೃಹತ್ ಬೆಂಗಳೂರಿನ ಪಾಲಿಕೆಯವರು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಅಂತ ಕೇಳಿದ್ವಿ. ಅದೇನಾಯ್ತು ಸರ್? ಇಲ್ಲ, ಅದು ಏನಾಯಿತು ಅಂದರೆ ನಮ್ಮ ಈ ಎಸ್ ಟಿ ಸೋಮಶೇಖರ್ MLA ಆದಮೇಲೆ ಸುಮಾರು 2-3 ಸಾರಿ ಪ್ರಪೋಸಲ್ ಬಂತು ನಮ್ಮ ಕೊಡಗಳ್ಳಿ ಪಂಚಾಯತಿನ BBMPಗೆ ಸೇರಿಸ್ಕೊಬೇಕು ಅಂತ. ಆದರೆ ಅವ್ರಿಗೇನಾಯಿತು ಅಂದರೆ, ಒಂದು ಪಂಚಾಯತಿ ಅಂದರೆ 25-30 ಜನ ಎಲೆಕ್ಟೆಡ್ ಮೆಂಬರ್ಗಳು ಇರ್ತಾರೆ. ನಾನು ನಿಂತಾಗ ಇವರೆಲ್ಲ ಕೆಲಸ ಮಾಡ್ತಾರೆ. ಅದೇ BBMP ಆದಾಗ ಯಾರೋ ಒಬ್ಬ ಕಾರ್ಪೊರೇಟ್ರ್ ಬರ್ತಾನೆ. ಒಬ್ಬ ಮಾಡೋ ಬದಲು 30-40 ಜನ ಇರ್ತಾರೆ ಒಂದು ಪಂಚಾಯತಿಲಿ ಅಂದ್ಬಿಟ್ಟು ನಮ್ಮ ಸೋಮಶೇಖರೇ ಅಡ್ಗಾಲ ಹಾಕಿ BBMPಗೆ ಸೇರೋಕ್ಕೆ ಬಿಡಲಿಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ಪಂಚಾಯತಿನಲ್ಲಿ ಕೆಲವರು ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಪಂಚಾಯತಿನೇ ಇದ್ದ ನಾವು ಒಬ್ಬರಲ್ಲ ಒಬ್ಬರು ಅಧ್ಯಕ್ಷರಾಗಿ ಮೆಂಬರ್ ಆಗಿ ಶಾಶ್ವತವಾಗಿ ಇರ್ಬೋದು ಅಂತ ಅವ್ರೂ ಮನಸ್ಸು ಮಾಡಲಿಲ್ಲ. ಪಂಚಾಯತಿಯಾಗೆ ಉಳ್ಕೊಂತು. ಇವತ್ತಿಗೂ ಪಂಚಾಯತಿಯಾಗೆ ಉಳ್ಕೊಂಡೈತೆ ಸರ್. ಮತ್ತು ಇದು ಬೆಂಗಳೂರು ಪ್ರದೇಶ ಅಂತ ಹೆಂಗೆ ಕರೀತಾರೆ? ಉತ್ತರ ತಾಲೂಕಿನಲ್ಲಿ ಇದೆ, ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ನೀವು ಆಗ ಕೋಟಿಗಟ್ಟಲೆ ಈ ಪ್ರದೇಶವನ್ನು ಉಳಿಸ್ಲಿಕ್ಕೆ ಅಥವಾ ಈ ಬೆಲೆ ಬಾಳುವ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಏನೇನು ಕೆಲಸಗಳನ್ನು ಮಾಡಿದ್ರಿ ಸರ್? ನಮ್ಮದು ಇವಾಗ ನಮ್ಮ ಗ್ರಾಮ ಸೇರಿದಂಗೆ ಒಟ್ಟು 12 ಗ್ರಾಮಗಳನ್ನ BDA ಕೆಂಪೇಗೌಡ ಬಡಾವಣೆ ಮಾಡಬೇಕು ಅಂತ ಡಿನೋಟಿಫಿಕೇಷನ್ನು ಮಾಡಿದ್ರು 2008ರಲ್ಲಿ. ಆವಾಗ ನಾವು ಭಾಳಷ್ಟು ಹೋರಾಟ ಮಾಡ್ದೋ. ನಾವು ಜಮೀನು ಬಿಟ್ಕೊಡೋದಿಲ್ಲ, ರೈತರಾಗೆ ಉಳಿಬೇಕು, ರೈತರುಗಳು ಎಲ್ಲ ತೋಟ ತುಡಿಕೆ ಭಾಳಷ್ಟು ಫಲವತ್ತಾದ ಜಮೀನುಗಳೈತೆ, ಆದ್ದರಿಂದ ನಾವು ಬಿಡೋದಿಲ್ಲ ಅಂತ ಸುಮಾರು ವರ್ಷಗಟ್ಟಲೆ ಹೋರಾಟ ಮಾಡ್ದೋ. ಆದರೆ ಸರ್ಕಾರದ ಮುಂದೆ ನಮ್ಮ ಹೋರಾಟ ಸಫಲ ಆಗಲಿಲ್ಲ. ಹಂಗಾಗಿ ರೈತರಿಗೆ ಭೂಮಿಗೆ ಬೆಲೆ ಬಂತಲ್ಲ ಬಿಡಿ ಸರ್, ಅವರು ಶ್ರೀಮಂತರ. ಭೂಮಿಗೆ ಬೆಲೆ ಬಂತು ಅಂದರೆ ನಾವು ಮೀಟಿಂಗ್ ಹೋದೋ. BBMP ಇದರಲ್ಲಿ BDAನಲ್ಲಿ ಮೀಟಿಂಗ್ ಕರೆದ್ರು. ಮೀಟಿಂಗ್ ಹೋದಾಗ ಅವತ್ತೆಲ್ಲ 15 ಲಕ್ಷ ರೂಪಾಯಿ ಒಂದು ಎಕರೆ ಅಕ್ವೈರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ನಾವು ಬಿಡಲಿಲ್ಲ. ಕೊನೆಗೆ 2-3 ಮೀಟಿಂಗ್ ಮಾಡಿ ನಾವು ಆ ಮೀಟಿಂಗಲ್ಲಿ ಪಟ್ಟಿಡ್ಕೊಂಡು ಕುಂತ್ಕೊಂಡು ಎಲ್ಲ ರೈತರು ಒಂದಾಗಿ 80 ಲಕ್ಷ ರೂಪಾಯಿ ಒಂದು ಎಕರೆಗೆ ಅಂತ ಅನೌನ್ಸ್ ಮಾಡಿಸ್ತೋ. 15ರಿಂದ 80 ಮಾಡಿಸಿದ್ರಿ? 80 ಮಾಡಿಸ್ತೋ. 80 ಮಾಡಿದ ತಕ್ಷಣ 80 ಅಂತ ಅನೌನ್ಸ್ ಮಾಡಿದ ತಕ್ಷಣ BDAನಲ್ಲಿ ಭರತ್ ಲಾಲ್ ಮೀನಾ ಅಂತ ಇದ್ದರು ಕಮಿಷನರು. ಮಾಡಿದ ತಕ್ಷಣ ರೈತರೇನು ಮಾಡಿಬಿಟ್ರು, ಎಲ್ಲ 10 ನಿಮಿಷ ಬಿಡ್ದಂಗೆ ಚಪ್ಪಾಟೆ ಹೊಡೆದ್ಬಿಟ್ರು. 80 ಲಕ್ಷ ಅಂದ್ಬಿಟ್ಟಿದ್ದೆಲ್ಲ ಇದು ಮಾಡಿಬಿಟ್ರು. ಆದರೆ ಆ 80 ಲಕ್ಷ ಯಾರು ತಗೊಂಡ್ರು ರೈತರು, 90% ರೈತರು ದುಡ್ಡು ತಗೊಂಬಿಟ್ರು. ಇನ್ನು 10ರಿಂದ 15% ಜನ ದುಡ್ಡು ತಗೊಂಡಿಲ್ಲ.
ನಮಗೆ ಸೈಟ್ ಹಾಕ್ಕೊಡಿ ಅಂದರು. ಇವತ್ತು ಸೈಟ್ ಮಾಡಿಕೊಂಡಿರೋರು ಒಂದು ಸೈಟ್ ಬಂದು 80 ಲಕ್ಷಕ್ಕೆ ಹೋಯ್ತದೆ. ಆವತ್ತು 1 ಎಕರೆ 1 ಎಕರೆ 80 ಲಕ್ಷಕ್ಕೆ ಕೊಟ್ಟರು. ಇವತ್ತು ಒಂದು ಸೈಟ್ 80 ಲಕ್ಷಕ್ಕೂ ಸಿಗಲ್ಲ. ಒಂದು ಅಡಿ ಬಂದು ಇವತ್ತು 330 ಅಡಿ ರಸ್ತೆ ಮಾಡ್ತಾವ್ರೆ. ಅಡಿ ಪಕ್ಕದ್ದು ಆ ರಸ್ತೆ ಪಕ್ಕದ್ದು 11,000 ರೂಪಾಯಿ ಒಂದಡಿ. ಒಂದಡಿ 11,000 ರೂಪಾಯಿ. ಅದು ಒಳಗಡೆ ಇವಾಗ ಕೆಂಪೇಗೌಡ ಬಡಾವಣೆ ಮಾಡಿರೋದು 6ರಿಂದ 7,500 ರೂಪಾಯಿ ಒಂದಡಿ. ಹಂಗಾಗಿ ಭೂಮಿ ಭಾಳಷ್ಟು ಬೆಲೆ ಬಂತು. ಈ ಕೆಂಪೇಗೌಡ ಬಡಾವಣೆ ಆಗಿದ್ದು ಒಂದು ಥರ ಆದರೆ, ಒಂದು ರೀತಿ ಜಮೀನು ಇವತ್ತು 10 ಕೋಟಿಗೂ 1 ಎಕರೆ ಸಿಕ್ಕಲ್ಲ. ಇನ್ನೊಂದು ನವೀನ ವಿಚಾರ ಹೇಳ್ತೀನಿ. ಏಕೆಂದರೆ ಕೆಂಪೇಗೌಡ ಬಡಾವಣೆ ಮಾಡಬೇಕಾದ್ರೆ 12 ಹಳ್ಳಿ ಗ್ರಾಮದ್ದು 4,200 ಎಕರೆ ಜಮೀನನ್ನ ಅಕ್ವೈರ್ ಮಾಡಿದ್ರು. 4,200 ಎಕರೆನಲ್ಲಿ ಒಂದು 150-200 ಎಕರೆ BDAನಲ್ಲಿ ಎಲ್ಲ ಲಂಚ ತಿಂದ್ಬಿಟ್ಟು ಸುಮಾರು 106 ಎಕರೆ ಜಮೀನನ್ನ ಕೈ ಬಿಟ್ಟರು. ಇದ್ರ ಮಧ್ಯೆ 420 ಎಕರೆ ಜಮೀನು ಮಧ್ಯೆ ಕನ್ನಲ್ಲಿ, ಫಸ್ಟ್ ಸ್ಟೇಜ್ ಕನ್ನಲ್ಲಿ, ಕೆಂಚನಪುರ, ಸೂಲಿಕೆರೆ ಅರ್ಧ ಭಾಗದಿಂದ ಈಚೆಗೆ 700 ಎಕರೆ ಇಂಡಸ್ಟ್ರಿ ಝೋನ್ ಮಾಡಿದ್ರು. ಫ್ಯಾಕ್ಟ್ರಿಗಳಿಗೆ ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತ. ಆ 700 ಎಕರೆ ಇಂಡಸ್ಟ್ರಿ ಆಗಿದ್ದರೆ ಈ ಭಾಗದ ಜನ ಭಾಳಷ್ಟು ಉದ್ಯೋಗ ಸಿಗೋದು, ಭಾಳಷ್ಟು ಇಂಡಸ್ಟ್ರಿ ಬರೋದು, ಕೆಲಸಕ್ಕೆ ಇವತ್ತೇನು ಪೀಣ್ಯ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಐತೆ ಅದಕ್ಕಿಂತ ಅದ್ಭುತವಾದ ಇಂಡಸ್ಟ್ರಿ ಬರೋದು. ಹಂಗಾಗಿ ಆ ಇಂಡಸ್ಟ್ರಿ ಜಾಗಗಳನ್ನ ಈ BDAನವ್ರು ಏನೂ ಮಾಡಲಿಲ್ಲ. ಲೇಔಟ್ ಆಸೆಗೆ ಬಿದ್ದರು ಇವರೆಲ್ಲ, ಏನೂ ಮಾಡಲಿಲ್ಲ. ಈ ದೊಡ್ಡವ್ರು ಏನಿದ್ರು, ಯಾರು ಇವಾಗ ಚಲುವರಾಯ ಸ್ವಾಮಿ ಅಂತವರು, ಪುಟ್ಟಣ್ಣ ಅಂತವರು, ಈ MLC ಪುಟ್ಟಣ್ಣ ಇಂಥವರು 60 ಎಕರೆ 70 ಎಕರೆ 80 ಎಕರೆ ಆ ಇಂಡಸ್ಟ್ರಿ ಝೋನ್ನಲ್ಲಿದ್ದಂಥ ಜಾಗಗಳನ್ನ ಕಲರ್ ಬದಲಾಯಿಸ್ಕೊಂಬಿಟ್ಟು ಲೇಔಟ್ ಮಾಡಿ ದುಡ್ಡು ಮಾಡ್ಕೊಂಡ್ರು. ಸರ್, ತಾವು ರಾಜಕಾರಣಕ್ಕಿದ್ರಿ, ಅಷ್ಟೆಲ್ಲ ಹೆಸರು ಮಾಡಿದ್ರಿ. ನೀವು MLA ಅಥವಾ ರಾಜಕಾರಣಕ್ಕೆ ಬರೋಕ್ಕೆ ನೀವು ಮನಸ್ಸು ಮಾಡಲಿಲ್ಲ? ಮನಸ್ಸು ಮಾಡಿದ್ದೋ ತಾಲೂಕ್ ಪಂಚಾಯತಿ ಮುಗಿದ ಮೇಲೆ ನಮ್ಮ ಅಶೋಕ್ ಅವರು ಉತ್ತರಳ್ಳಿ 4 ಕ್ಷೇತ್ರ ಆಯಿತು. ದೊಡ್ಡ ಕ್ಷೇತ್ರ ಉತ್ತರಳ್ಳಿ 4 ಕ್ಷೇತ್ರ ಆದಾಗ ನಮ್ಮ ಆಡಳಿತನ ನೋಡಿ ಅಶೋಕ್ ಅವರು ಯಶವಂತಪುರ ನೀವು ಇಟ್ಕೊಂಬಿಡಿ, ನಾನು ಪದ್ಮನಾಭ ಹೋಗ್ತೀನಿ ಅಂದ್ಬಿಟ್ಟು ಸಲಹೆ ಹೇಳಿದ್ರು. ಆ ಟೈಮ್ಗೆ ನಾನು ಜಮೀನು ಮಾರಿ ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ. ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿತ್ತು ಸರ್? ಇಲ್ಲ, ಆರ್ಥಿಕ ಸ್ಥಿತಿ ಭಾಳಷ್ಟು ಬಡ ಕುಟುಂಬ ನಂದು. ಏಕೆಂದರೆ ನನ್ನ ಅಜ್ಜಿ ಚನ್ನಬಸಮ್ಮ ಅಂದ್ಬಿಟ್ಟು ನನ್ನ ಅಜ್ಜಿ ಹಳ್ಳಿ ಮೇಲೆ ವ್ಯಾಪಾರ ಮಾಡೋದು. ಕಡಲೆಕಾಳು ಉಸ್ಲಿ, ಹೆಸ್ರು ಕಾಳು ಉಸ್ಲಿ ಮಾಡಿಬಿಟ್ಟು ಹಳ್ಳಿ ಮೇಲೆ ವ್ಯಾಪಾರ ಮಾಡೋದು. ಹಳ್ಳಿ ಮೇಲೆ ವ್ಯಾಪಾರ ಮಾಡಿ ಕೂಡಿಕ್ಕಿದ ನಮ್ಮ ತಾತ ಒಂದು ಸ್ವಲ್ಪ ಶುದ್ಧ ಪೋಲಿ ಅಂತೆ. ಅವರು ತಾತ ಪೋಲಿ, ಅಜ್ಜಿ ಭಾಳ ಬುದ್ಧವಂತೆ. ನಮ್ಮ ತಾತ ಏನು ಮಾಡೋದು, ಈಗ ಕಾಸು ಸಿಕ್ಕರೆ ಸಾಕು ಆ ಕೊಡಗಳ್ಳಿ ಅಲ್ಲಿ ಇಲ್ಲಿ ಹೋಗಿ ಇಸ್ಪೀಟ್ ಆಡೋದು, ಚಕ್ಕಬರ ಆಡೋದು, ದುಡ್ಡು ಹಾಳು ಮಾಡ್ಕೊಂಬಂದು ಮನೆಗೆ ಬರೋದು. ಇಷ್ಟೇ ಕೆಲಸ ಅವ್ರು ಮಾಡ್ತಿದ್ದು. ಆವಾಗ ನಮ್ಮ ತಾತನೂ ನಮ್ಮ ಅಜ್ಜಿನೂ ನಮ್ಮ ತಂದೆ ಅವರು ಒಂದು ಕೈಯಾಗಿ ಅವರು ಹಳ್ಳಿ ಮೇಲೆ ವ್ಯಾಪಾರ ಮಾಡಿ ಒಂದು ಸ್ವಲ್ಪ ಆಸ್ತಿ ಸಂಪಾದನೆ ಮಾಡಿದ್ರು. ಇವತ್ತು ನಮ್ಮ ಅಜ್ಜಿ 500 ರೂಪಾಯಿಗೆ ತಗೊಂಡಂಥ ಆಸ್ತಿ, ಹಳ್ಳಿ ಮೇಲೆ ವ್ಯಾಪಾರ ಮಾಡಿ 500 ರೂಪಾಯಿ ಕೊಟ್ಟು ತಗೊಂಡಿದ್ರಲ್ಲ ಆಸ್ತಿ, ಇವತ್ತು ಅದನ್ನು ಕಳಿದಂಗೆ ಹಂಗೆ ಉಳಿಸ್ಕೊಂಡಿದ್ದೀನಿ. ಇವತ್ತು 100 ಕೋಟಿ ಆಸ್ತಿ. ಅಬ್ಬಬ್ಬಬ್ಬ! ಅಜ್ಜಿ ಕೃಪೆ, ಅಜ್ಜಿ ಕೃಪೆ, ಅಪ್ಪನ ಕೃಪೆ. ಹೌದು ಸರ್. ನೀವು ಆಮೇಲೆ ಟಿಕೆಟ್ ಕೇಳಿದ್ರಲ್ಲ, RSO ಕೇಳಿದ್ಮೇಲೆ ಏನು ನಡೀತು? ಯಾಕೆ ನಿಮಗೆ ಟಿಕೆಟ್ ಸಿಗಲಿಲ್ಲ? ನಾನು ಜಮೀನು ದುಡ್ಡು ಮಾರಿದ್ದು ಒಂದು ಸ್ವಲ್ಪ ದುಡ್ಡಿತ್ತು, ನಾನು ಆಗಲಿ ಅಂತ ಒಪ್ಕೊಂಡೆ. ಆದರೆ ಯಡಿಯೂರಪ್ಪನವ್ರಿಗೆ ನನ್ನ ವಿಷಯ ಗೊತ್ತಿಲ್ಲ. 2008ರಲ್ಲಿ ಶೋಭಾ ಕರಂದ್ಲಿಗೆ ಟಿಕೆಟ್ ಕೊಟ್ಬಿಟ್ರು. ಟಿ ವಿನಲ್ಲಿ ಎಲ್ಲ ಶೋಭಾ ಕರಂದ್ಲೆ ಯಶವಂತಪುರ ಅಭ್ಯರ್ಥಿ ಅಂತ ಬರ್ತಾಯಿತ್ತು. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಯಡಿಯೂರಪ್ಪನವ್ರ ಮನೆಗೆ ಹೋದೋ ಡಾಲರ್ಸ್ ಕಾಲೋನಿಗೆ. ಏನು ಸರ್ ಇದು, ಅಶೋಕ್ ಅವ್ರು ಮಾತು ಕೊಟ್ಟಿದ್ದರು ನಮಗೆ ಯಶವಂತಪುರ ನೀವು ನಿಂತ್ಕೊಳ್ಳಿ ಅಂತ. ನಾನು ತಾಲೂಕ್ ಪಂಚಾಯತಿ
ನಮ್ಮ ಶ್ರೀಮತಿಯವ್ರನ್ನ ನಿಲ್ಸ್ಕೊಂಡು ನನ್ನ ಅಭಿವೃದ್ಧಿ ಕೆಲಸನೆಲ್ಲ ಯಡಿಯೂರಪ್ಪನವ್ರಿಗೆ ಹೇಳಿದೆ. ಆಮೇಲೆ ಯಶವಂತಪುರದಲ್ಲಿ ಜಾಗ ಉಳಿಸಿದ್ದು ಹೇಳಿದೆ. ಯಶವಂತಪುರದಲ್ಲಿ ಏನು ಜಾಗ ಉಳಿಸಿದ್ರಿ ಸರ್? ನಮ್ಮ ತಾಲೂಕ್ ಪಂಚಾಯತಿ ಪ್ರಾಪರ್ಟಿ ಅದು 480 ಕೋಟಿ ರೂಪಾಯಿ ಆಸ್ತಿ. ಅದನ್ನು ನೀವು ತಾಲೂಕ್ ಪಂಚಾಯತಿ ಉಳಿಸ್ಕೊಂಡ್ರಿ? ನಮ್ಮ ತಾಲೂಕು ಯಾರು ಅದನ್ನ ಅಕ್ವೈರ್ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರು? ಮಹಾನಗರ ಪಾಲಿಕೆ ಅಕ್ವೈರ್ ಮಾಡ್ಕೊಳಕ್ ಮಾಡಿದ್ರು ಆ ಜಾಗನ. ಆವಾಗ ನಾನು ಬಿಡಲಿಲ್ಲ, ಇದು ನಮ್ಮ ತಾಲೂಕ್ ಪಂಚಾಯತಿ ಪ್ರಾಪರ್ಟಿ ಅಂದ್ಬಿಟ್ಟು ನಾನು ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಹಾಕಿ ಅದು ತಾಲೂಕ್ ಪಂಚಾಯತಿ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿಸ್ದೆ. ಒಂದು. ಎರಡನೇದು ಚಿಕ್ಕಬಾಣಾವರದಲ್ಲಿ ಒಂದು 44 ಎಕರೆ, ಆ ಗೆಳೆಯರ್ ಬಳಗದ್ದು ಒಂದು 36 ಎಕರೆ, ನಮ್ಮ ಇಒ ಮತ್ತು PO ಬೋಗಸ್ ರೆಕಾರ್ಡ್ ಮಾಡಿಬಿಟ್ಟು 880 ಬೋಗಸ್ ಖಾತೆ ಹೊಡೆದ್ಬಿಟ್ಟಿದ್ರು. ಅದನ್ನು ಹಿಡ್ದಾಕಿ ಅದನ್ನು ಒಬ್ಬ ಇಒ, ಒಬ್ಬ PO, ಒಬ್ಬ ಸೆಕ್ರೆಟ್ರಿನ ಸಸ್ಪೆಂಡ್ ಮಾಡಿ ಆ ಜಾಗ ಉಳಿಸ್ದೆ. ಇವತ್ತು ಅದ್ಭುತವಾದ ಕಾಲೇಜ್ ಆಗೈತೆ ನಮಗೆ. ನಾನು ಉಳಿಸಿದ ಜಾಗ ಅಂತ ನಮ್ಗೆ ಹೆಮ್ಮೆ ಐತೆ. ಸರ್, ನೀವು ಜಾಗ ಉಳಿಸಿದ್ರಿ, ಒಳ್ಳೆ ಕೆಲಸ ಮಾಡಿದ್ರಿ, ಪ್ರಾಮಾಣಿಕ ರಾಜಕಾರಣ ಮಾಡಿದ್ರಿ, ಆದ್ರೆ ನಿಮ್ಗೆ MLA ಆಗೋ ಯೋಗವನ್ನು ಇವ್ರು ಕೊಡಲಿಲ್ಲಲ್ಲ? ಇರಲಿ, ಪರವಾಗಿಲ್ಲ. ಇವಾಗ ಅದು ಸಿಗೋಂಥ ಅವಕಾಶ ತಪ್ಪಿತು. ಯಾಕೆಂದರೆ ಯಡಿಯೂರಪ್ಪನವ್ರಿಗೆ ನನ್ನ ವಿಷಯ ಗೊತ್ತಿದ್ದರೆ ಯಡಿಯೂರಪ್ಪನವ್ರು ಮನೆಗೆ ಕರೆದು ಕೊಡೋರು ನನಗೆ ಟಿಕೆಟು. ಆದರೆ ಅಶೋಕು ಯಡಿಯೂರಪ್ಪನವ್ರಿಗೆ ವಿಷಯ ಮುಟ್ಟಿಸ್ತಾ ಇರೋದ್ರಿಂದ ನನಗಲ್ಲಿ MLA ಟಿಕೆಟ್ ಮೋಸ ಆಯಿತು. ಹಂಗಾಗಿ ಯಡಿಯೂರಪ್ಪನವರು ಒಳ್ಳೆ ನಿಗಮ ಮಂಡಳಿ ಚೇರ್ಮನ್ ಮಾಡಿಬಿಡ್ತೀನಿ, ಒಂದು ವಾರದ ಮುಂದೆ ಗೊತ್ತಾಗಿದ್ರು ಶೋಭಾಗಿ ಬೇರೆ ಕಡೆ ಕೊಡಿವೆ, ನೀನು ಇದ್ಬಿಡಪ್ಪ ಅಂದರು. ಆಯಿತು ಅಂತ ನನಗೆ ಯಾವ ನಿಗಮ ಮಂಡಳಿ ಚೇರ್ಮನ್ನು ಯಾವುದು ಬೇಡ, ಒಳ್ಳೇದಾಗಲಿ, ನಾನು ನಿಮ್ಮ ಪಕ್ಷದಲ್ಲೇ ಇರ್ತೀನಿ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟು ಏನು ಮಾಡಿದೆ, ಈ ಎಲೆಕ್ಷನ್ಗೆ ಖರ್ಚು ಮಾಡೋಂಥ ಸ್ವಲ್ಪ ಉಳಿತಾಯದ ಹಣ ಇತ್ತಲ್ಲ, ಅದನ್ನೇನು ಮಾಡಿದೆ, ಒಂದೊಂದೇ ಇಂಡಸ್ಟ್ರಿಗೆ ಹೊರಟೋದೆ. ಇಂಡಸ್ಟ್ರಿಗೆ ಹೋಗಿ ಫ್ಯಾಕ್ಟ್ರಿ ಸೆಟ್ಗಳು ಕಟ್ಟಿ. ಸರ್, ನಿಮ್ಮ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇರಲಿಲ್ಲಲ್ಲ? ಬ್ಯಾಕ್ಗ್ರೌಂಡೇ ಇಲ್ಲ ನನಗೆ. ಇಂಡಸ್ಟ್ರಿ ಬಿಲ್ಡಿಂಗ್ ಕಟ್ಕೊಡಿ ಅಂತ ನನಗೆ ಬಂದರು. ಅವಾಗ ಕೊಟ್ಟಾಗ ಒಂದೊಂದೇ ಬಿಲ್ಡಿಂಗ್ ಕಟ್ಕೊಟ್ಟೆ. 30 ಫ್ಯಾಕ್ಟ್ರಿ ಕಟ್ಟಿದ್ದೀನಿ. 10,000 ಅಡಿ ಎಲ್ಲ ಸ್ವಂತ ಇಟ್ಕೊಂಡಿದ್ದೀರಿ ಸರ್? ಸ್ವಂತ 5 ಎಕರೆ ಜಾಗದಲ್ಲಿ ಇಂಡಸ್ಟ್ರಿ ಮಾಡಿದ್ದೀನಿ. ಇವತ್ತು 5 ಎಕರೆ ಜಾಗದಲ್ಲೂ ಇಂಡಸ್ಟ್ರಿ ಐತೆ. 900 ಜನ ಕೆಲಸ ಮಾಡ್ತಾವ್ರೆ. ನನಗೆ ಒಂದು ಖುಷಿ ಏನು ಅಂದರೆ, ಇವತ್ತು ನಿರುದ್ಯೋಗಿಗಳು ಭಾಳಷ್ಟು ನಿರುದ್ಯೋಗಿ ಹಳ್ಳಿಗಳಲ್ಲಿದ್ದರು. ಆದರೆ ಸರ್ಕಾರ ನಿರುದ್ಯೋಗಿನ ನಿವಾರಣೆ ಮಾಡೋಕ್ಕೆ ಆಯ್ತಾ ಇಲ್ಲ. ಆದರೆ ನನ್ನೊಂದು ಅಳಿಲ್ ಸೇವೆ 900 ಜನಕ್ಕೆ ನಾನು ಜಾಗದಲ್ಲಿ ಕೆಲಸ ಕೊಟ್ಟಿದ್ದೀವಲ್ಲ, ಅದು ನನಗೆ ಖುಷಿ ಐತೆ. ಹಂಗಾಗಿ ನಮ್ಮ ಮಕ್ಕಳು ಸ್ವಲ್ಪ ಮೆಜಾರಿಟಿಗೆ ಮೆಜಾರಿಟಿಗೆ ಬಂದಮೇಲೆ ನಮ್ಮ ಮಕ್ಕಳಿಗೆ ಇಂಡಸ್ಟ್ರಿ ಇದೆಲ್ಲ ನೋಡ್ಕೊಳ್ರಪ್ಪ ಅಂದ್ಬಿಟ್ಟು ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಬಂತು. ಹಂಗಾಗಿ ಒಂದು ರುದ್ರಭೂಮಿ ಮಾಡಬೇಕು ಅಂತ ಅಂದ್ಬಿಟ್ಟು MP ಪ್ರಕಾಶ್ ಅವರು ಇದು ಶ್ರೀಕಂಠಯ್ಯನವ್ರ ಕಾಲದಲ್ಲಿ 8 ಎಕರೆ ಜಾಗನ ಕನ್ನಳ್ಳಿ ಸರ್ವೆ ನಂಬರ್ 97 ಜಾಗನ 8 ಎಕರೆ ಜಾಗ ಕೊಟ್ಟಿದ್ದರು. ಆದರೆ ಜಾಗ ಕೊಡಬೇಕಾದ್ರೆ DC ಅವ್ರು ಏನು ಮಾಡಿದ್ರು, ನಮ್ಮ ಕೊಡಗೇಳಿ ಪಂಚಾಯತಿ ಕೊಟ್ಟರು 8 ಎಕರೆ ಜಾಗನ. ಪಂಚಾಯತಿ ಅಧ್ಯಕ್ಷರಾಗಿದ್ದವ್ರು ಏನು ಮಾಡಿದ್ರು, ಇದು ನಾವು ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ನಮಗೆ ಬೇಕಿಲ್ಲ ಅಂದರು. ಆಮೇಲೆ ಕೊನೆಗೆ ಅಷ್ಟೊತ್ತಿಗೆ ವಿಜಯನಗರದಲ್ಲಿ ಒಂದು ಸಿದ್ಧವನ ಟ್ರಸ್ಟ್ ಅಂತ ಇತ್ತು. ಸಿದ್ಧವನ ಟ್ರಸ್ಟ್ಗೆ ಪಂಚಾಯತಿಲಿ ಒಂದು ರೆಜುಲೇಷನ್ ಮಾಡಿಬಿಟ್ಟು ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಅವ್ರು ಹ್ಯಾಂಡ್ ಓವರ್ ಕೊಟ್ಬಿಟ್ರು ಪಂಚಾಯತಿನವರು. ಸಿದ್ಧವನ ಟ್ರಸ್ಟ್ನವರು ಏನೂ ಮಾಡೋಕ್ಕಾಗಲ್ಲ, 10 ವರ್ಷ ಹಂಗೆ ಮಾಡಿಕೊಂಡಿದ್ರು. ಹಂಗಾಗಿ 10 ವರ್ಷ ಆದಮೇಲೆ ಸಿದ್ಧವನ ಟ್ರಸ್ಟ್ನವರು ಚಾಮರಾಜಪೇಟೆ ಇದಕ್ಕೆ ಮರ್ಜ್ ಮಾಡಿಬಿಟ್ರು. ಅಲ್ಲಿ ಚಾಮರಾಜಪೇಟೆನಲ್ಲಿ ಬೇಲಿಮಠ ಸ್ವಾಮಿಗಳಿದ್ದರು, ಅವ್ರಿಗೆ ಮರ್ಜ್ ಮಾಡಿಬಿಟ್ರು. ಮರ್ಜ್ ಮಾಡಿದ್ರು ಸಹ ಅವರು ಏನು ಡೆವಲಪ್ ಮಾಡಲಿಲ್ಲ, ಅವರು ಏನು ಮಾಡೋಕ್ಕೆ ಹೋಗಲಿಲ್ಲ. ಹಂಗಾಗಿ ಸುಮ್ಮನೆ ವಾರಕ್ಕೆ 15 ದಿನಕ್ಕೆ ಬರೋದು, ಜಮೀನು ನೋಡೋಕ್ಕೆ ಒಂದು ಕಾರಲ್ಲಿ 7-8 ಜನ ಮೆಂಬರ್ಗಳು ಬರೋರು, ನೋಡ್ಕೊಳ್ಳೋದು ಹೋಗೋದು, ಇಷ್ಟು ಕೆಲಸ ಮಾಡ್ತಿದ್ರು. ನಾನು ನೋಡಿ ಸಾಕಾಗಿ ಒಂದು ದಿವಸ ಕ್ಲಾಸ್ ತೊಗೊಂಡೆ, ಏನಕ್ಕೆ ಬರ್ತೀರಾ ನೀವೆಲ್ಲ, ಭೂಮಿ ಬೆಲೆ ಇವತ್ತು ಗಗನಕ್ಕೆ ಏರ್ತದೆ, ನೀವು ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಜಮೀನು ಉಳಿತದ, ನಾಳೆ ಯಾರೋ ಬಂದು ಆ ಜಮೀನು ಮೇಲೆ ಕುಂತ್ಕೊಂತಾರೆ, ಯಾಕೆ ಮಾಡ್ತೀರಾ ಇವೆಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ರೇಗಾಡಿದೆ. ಅಷ್ಟೊತ್ತಿಗೆ ಸ್ವಾಮಿಗಳು ಏನು ಮಾಡಿದ್ರು, ಏನು ಮಾಡ್ಬೇಕು ಹೇಳಪ್ಪ ಅಂದರು. ಏನು ಮಾಡೋದಲ್ಲ ಬುದ್ಧಿ,
ಏನಾದರೂ ಒಂದು ಸರ್ಕಾರದಿಂದ ಕೊಟ್ಟವ್ರು ಏನಾದ್ರು ಮಾಡಬೇಕು ಅಂದೆ. ಆವಾಗ ಏನು ಮಾಡ್ಬೋದು ಹೇಳಪ್ಪ ಅಂದರು. ಇಲ್ಲ ನಾಳೆ ಶನಿವಾರ ಅವತ್ತು, ಭಾನುವಾರ ದಿವಸ ನಾನು JCB ಬಿಟ್ಬಿಟ್ಟು ಲೆವೆಲ್ ಮಾಡಿಸ್ತೀನಿ, ನೀವು ಬನ್ನಿ, ಆಮೇಲೆ ಏನು ಮಾಡ್ಬೋದು ಅಂತ ಹೇಳಿವ್ರ ಅಂತ ಕಳಿಸ್ಬಿಟ್ಟೆ. ಸತತವಾಗಿ 3 ದಿವಸ 3 JCB ಇಕ್ಕೊಂಡು ಎಲ್ಲ ಜಮೀನು ಕಾಡಾಗಿತ್ತು. ಎಷ್ಟು ಎಕರೆ ಇತ್ತು ಸರ್ ಅದು? 8 ಎಕರೆ. 8 ಎಕರೆ ಕಾಡಿದ್ದಂಗಿತ್ತು. ಆ ಗಿಡ ಮರ ಎಲ್ಲ ಇದು ಮಾಡಿ ಮಟ್ಟ ಮಾಡಿಸ್ದೆ. ಮಟ್ಟ ಮಾಡಿಸ್ತೂ ಈ ಸುತ್ತ ತಳ್ಳಿ ಜನಕ್ಕೆ ಕಂಡುಬಿಡ್ತು, ಏನು ಎಲ್ಲ ಲಿಂಗಾಯತರು ಆಸ್ತಿ ಮಾಡ್ಕೊಳ್ತಾವ್ರೆ ಇಷ್ಟೊಂದು ಅದ್ಭುತವಾದ ಜಾಗ ಅಂತ. ಆಮೇಲೆ ಕೊನೆಗೆ ಜನ ಎಲ್ಲ ನನ್ನ ಹತ್ರ ಬಂದರು, ನಮ್ಗೆ ಅರ್ಧ ಬಿಟ್ಕೊಡಿ. ನಾನು ನೋಡಪ್ಪ, ಇದು ಬಿಟ್ಕೊಡೋಕ್ಕೆ ನನ್ನ ಆಸ್ತಿ ಅಲ್ಲ, ಶ್ರೀಕಂಠಯ್ಯನವ್ರ ಕಾಲದಲ್ಲಿ ಈಗಾಗಲೇ 20 ವರ್ಷ ಆಗೈತೆ ಮಾಡಿಕೊಟ್ಟು, ಇದರಲ್ಲಿ ಭಾಗ ಮಾಡ್ಕೊಳ್ಳೋಂಥ ಪ್ರಶ್ನೆ ಬರಲ್ಲ. ನಿಮಗೆ ಬೇಕಾ? ನೋಡಿ, ಪಕ್ಕದಲ್ಲೇ ಒಂದು ಜಾಗ ಐತೆ 4.25 ಎಕರೆ, ಅದ್ರದ್ದೆಲ್ಲ ರೆಕಾರ್ಡ್ ತಗೊಂಬಂದೆ. ರೆಕಾರ್ಡ್ ತಗೊಂಬಂದು ನೋಡಿ, ಇದು 4.25 ಎಕರೆ ಕನ್ನಳ್ಳಿ ಮತ್ತು ಹೊಸಳ್ಳಿ ಗ್ರಾಮಗಳಿಗೆ ರುದ್ರಭೂಮಿ ಅಂದ್ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿ, ಕೊನೆಗೆ ರಾತ್ರೋರಾತ್ರಿ ಒಂದು ಆ ಜಮೀನ್ ಮೇಲೆ ಬೋರ್ಡ್ ಹಾಕಿ ಹೆಸರು ಬರೆದು ಈ ರುದ್ರಭೂಮಿ ಆ ರುದ್ರಭೂಮಿ ಎರಡೂ ಸೇರಿ ಒಂದೇ ದಿವಸ 5-6 ಜನ ಸ್ವಾಮಿಗಳ್ನ ಕರೆಸಿ ಪೂಜೆ ಮಾಡಿಸಿ ಶುರು ಮಾಡ್ದೋ. ಆ ಪೂಜೆ ಮಾಡೋ ಟೈಮ್ನಲ್ಲಿ ಇತರೆ ಜನ ಒಂದು ಕಡೆ ನಿಂತಿದ್ದರು, ನಮ್ಮ ಲಿಂಗಾಯತರು ಒಂದು ಕಡೆ ನಿಂತಿದ್ದರು. ನಮಗೆ ಭಾಳ ನೋವಾಯಿತು. ಏಕೆಂದರೆ ನನ್ನ ಜೀವಮಾನದಲ್ಲಿ ಯಾವತ್ತೂ ಜಾತಿ ಹಿಂಗಡಿಸೇ ಇರಲಿಲ್ಲ. ಏಕೆಂದರೆ ನಾನು ರಾಜಕಾರಣ ಮಾಡುವಾಗ ಎಲ್ಲ ಪ್ರತಿಯೊಂದು ಜನಾಂಗನೂ ನನಗೆ ಸಹಾಯ ಮಾಡಿದರು, ಬೆಂಬಲ ಕೊಟ್ಟಿದ್ದರು. ಹಾಗಾಗಿ 2 ಭಾಗವಾಗಿ ನಿಂತಿದ್ರಲ್ಲ, ಅದು ನನಗೆ ಭಾಳಷ್ಟು ನೋವಾಗೋಯಿತು. ಹಾಗಾಗಿ ಕೆಲವರು ಮುಖ್ಯಸ್ಥನ ಕರೆದು ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಗೆ ಈ ಜಾಗ ಮಾಡೇ ಕೊಡ್ತೀನಿ, ಕಾಂಪೌಂಡ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಕೊನೆಗೆ ಯಾರೂ ನಂಬಲಿಲ್ಲ, ಜನ ದಂಧೆ ಎದ್ದುಬಿಡ್ತು. ಕೊನೆಗೆ JCB ಬಿಟ್ಟು ಪಾಯ ಹಾಕೋಣ ಅಂದ್ಬಿಟ್ಟು ಕಾಂಪೌಂಡ್ ಮಾಡೋದಕ್ಕೆ JCB ಬಿಟ್ಟೆ. ಆಗಲಿಲ್ಲ ನನ್ನ ಕೈಲಿ. ಏನು ಜನ 100 ಜನ ನಿಂತ್ಕೊಂಬಿಟ್ರು. ಕೊನೆಗೆ ನಾನೇನು ಮಾಡಿದೆ, ಒಂದೇ ಒಂದು ಆರ್ಡ್ರ್ ಕಾಪಿ ಇತ್ತು, MP ಇವರು ಶ್ರೀಕಂಠಯ್ಯನವ್ರ ಕಾಲದಲ್ಲಿ ಮಂಜೂರು ಮಾಡಿಕೊಟ್ಟಂಥ ಒಂದು ಪತ್ರ ಇತ್ತು ನನ್ನ ಹತ್ರ. ಆ ಪತ್ರ ತಗೊಂಡೋಗಿ ಬ್ಯಾಡಹಳ್ಳಿ ಇದರಲ್ಲಿ ರಾಮನಗರ SP ನಮಗೆ, ಆ ರಾಮನಗರ ಹೋಗಿ SP ಮುಂದೆ ಕೂತ್ಕೊಂಡೆ. ಸರ್, ಹಿಂಗೆ ಈ ಒಂದು ರುದ್ರಭೂಮಿ ವೀರಶೈವ ರುದ್ರಭೂಮಿ ಅಂತ, ವೀರಶೈವ ರುದ್ರಭೂಮಿ ಕನ್ನಳ್ಳಿ ಅಂತ ಅಡ್ರೆಸ್ ಇತ್ತು, ಇದಕ್ಕೊಂದು ಬಂದೋಬಸ್ತ್ ಮಾಡಿಕೊಡಿ, ನಾವು ಕಾಂಪೌಂಡ್ ಹಾಕಬೇಕು ಅಂತ ಕೇಳಿದೆ. ಆದಾಗ ಪಾಪ ಅವರು ಬಂದೋಬಸ್ತು ಹಾಕ್ಕೊಡ್ತೀನಪ್ಪ ಅಂದ್ಬಿಟ್ಟು ತಾವರೆಕೆರೆಗೆ ಫೋನ್ ಮಾಡಿದ್ರು. ತಾವರೆಕೆರೆಯಲ್ಲಿ ಶಿವಸ್ವಾಮಿ ಅಂತ ಇದ್ದರು ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರಿಗೆ ಫೋನ್ ಮಾಡಿದ್ರು, ಇವ್ರಿಗೆ ಬಂದೋಬಸ್ತ್ ಮಾಡಿಕೊಡಪ್ಪ ಅಂತ. ಅವರು ನಮ್ಮ ಲಿಂಗಾಯತರೇನೆ. ಅವರು ಹೇಳಿದ ತಕ್ಷಣ ಬೆಳಿಗ್ಗೆನೇ ನಮಗೆ ಹೋದೆ, ಸ್ಟೇಷನ್ನಲ್ಲಿ ಕಂಡೆ. ನೀವು ಯಾವತ್ತು ಕೆಲಸ ಶುರು ಮಾಡ್ತೀರಾ ಮಾಡಿ, ನಾನು ಬಂದೋಬಸ್ತ್ ಕೊಡ್ತೀನಿ ಅಂದರು. ನಾನು ಸೋಮವಾರದಿಂದ ಮಾಡ್ತೀನಿ ಅಂದೆ. ಸೋಮವಾರ ಆಯಿತು, ನಾನು ಬಂದೋಬಸ್ತ್ ಕೊಡ್ತೀನಿ ಅಂದ್ಬಿಟ್ಟು ಒಂದು ವ್ಯಾನ್ ಹಾಕಿದ್ರು, ಒಂದು 10 ಜನ ಪೊಲೀಸ್ ಹಾಕ್ಕೊಟ್ರು. ನಾನೇನು ಮಾಡಿದೆ, ಒಂದು 60 ಜನ ಕೆಲಸಗಾರರನ್ನ ಬಿಟ್ಟು ಎರಡೂ ಕಡೆ, ಒಂದು ಕಡೆ 30 ಜನ, ಇನ್ನೊಂದು ಕಡೆ 30 ಜನ, ಅಲ್ಲೇ ಆ ಜಾಗದ ಮಧ್ಯಭಾಗದಲ್ಲಿ ಒಂದು ಶಾಮಿಯಾನ ಹಾಕಿ ಅಲ್ಲೇ ಊಟ ಉಪಚಾರಗಳನ್ನೆಲ್ಲ ಅಲ್ಲೇ ಮಾಡಿಸಿ, ಬರೋವಂಥ ಆಳುಗಳಿಗೆ ಬರೋವಂಥ ಜನಗಳಿಗೆ ಅಲ್ಲೇ ಮಾಡಿಸಿ ಎಲ್ಲ 2 ತಿಂಗಳಷ್ಟೊತ್ತಿಗೆ ಸುತ್ತುವರೆದು ಕಾಂಪೌಂಡ್ ಮಾಡಿ ಗೇಟ್ ಹಾಕಿ ಆ ರುದ್ರಭೂಮಿನ ಬಂದೋಬಸ್ತ್ ಮಾಡಿದೆ. ಸರ್, ಅದು ಯಾರ ಆಡಳಿತದಲ್ಲಿತ್ತು? ನಿಮ್ಮ ಆಡಳಿತಕ್ಕೆ ತೊಗೊಂಡಿರಲಿಲ್ಲ ನೀವು? ನಾವು ತಗೊಂಡಿರಲಿಲ್ಲ. ಚಾಮರಾಜಪೇಟೆ ಬೇಲಿಮಠ ಸ್ವಾಮಿಗಳ ಆಡಳಿತದಲ್ಲಿತ್ತು. ಮತ್ತು ಅದನ್ನು ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಾರ್ದ ಯಾಕೆ ಅಭಿವೃದ್ಧಿ ಮಾಡಿದ್ರಿ? ಯಾಕೆಂದ್ರೆ ನಮ್ಮ ಜನಾಂಗಕ್ಕೆ ಬೇಕು. ಈಗೂ ನಿಮ್ಮ ಅಂಡರ್ನಾಗ ಬರಲಿಲ್ಲ ಅದು? ಇಲ್ಲ, ಇವತ್ತು ನನ್ನ ಇನ್ಚಾರ್ಜಲ್ಲೇ ಐತೆ ಪೂರ್ತಿ. ಪ್ರತಿಯೊಂದು ಒಂದು ಶವ ಸಂಸ್ಕಾರದಿಂದ ಹಿಡ್ಕೊಂಡು, ಪ್ರತಿಯೊಂದು ಅಲ್ಲಿ ಕ್ಲೀನಿಂಗ್ನಿಂದ ಹಿಡ್ಕೊಂಡು, ಅಚ್ಚುಕಟ್ಟಿಂದ ಹಿಡ್ಕೊಂಡು ಪ್ರತಿಯೊಂದು ಕೆಲಸನೂ ನನ್ನ ಹ್ಯಾಂಡರಲ್ಲಿ ಐತೆ. ಚಾಮರಾಜಪೇಟೆ ಅವತ್ತೇನೋ ಸಿದ್ದವನ ಟ್ರಸ್ಟ್ನವರು ಮರ್ಜ್ ಮಾಡಿದ್ದು ಬಿಟ್ಟರೆ ಇನ್ಯಾವುದೋ ಆಡಳಿತ ಇಲ್ಲ ಅವ್ರದ್ದು. ಪೂರ್ತಿ ನಮ್ಮ ಹ್ಯಾಂಡವರಲ್ಲೇ ಐತೆ. ಅದು ಬೋರ್ವೆಲ್ ಇರ್ಬೋದು, ಪಂಚಾಯತಿಗೆ ಬೋರ್ವೆಲ್ ಹಾಕ್ಸ್ಕೊಡಿ ಅಂದೆ, ಹಾಕ್ಸ್ಕೊಡ್ಲಿಲ್ಲ. ಕೊನೆಗೆ ನನ್ನ ಸ್ವಂತ ದುಡ್ಡಿನಲ್ಲಿ 2.25 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀರಿನ ವ್ಯವಸ್ಥೆ ಮಾಡಿದೆ. ಇವತ್ತು ಯಾವುದೇ ಒಂದು
ರುದ್ರಭೂಮಿಗೆ ಹೋದ್ರೆ ಕೈ ತೊಳೆಯೋಕೆ ನೀರಿರಲ್ಲ. ಅದೇ ಚಾಮರಾಜಪೇಟೆಗೆ ಹೋದರೆ ಅಲ್ಲೆಲ್ಲೋ ಸಣ್ಣಗೆ ಒಂದು ಈ ಈ ಒಂದು ಸಣ್ಣಗೆ ನೀರು ಬರ್ತದೆ, ಕೈ ತೊಳೆಯೋಕ್ಕೂ ಇಲ್ಲ, ಮುಖ ತೊಳೆಯೋಕ್ಕೂ ಇಲ್ಲ. ಇಲ್ಲಿ ನನ್ನ ರುದ್ರಭೂಮಿಲಿ 10 ಕಡೆ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. 10 ಕಡೆ ಎಲ್ಲಿ ಬೇಕಾದ್ರೂ ಮುಖ ತೊಳಿಬೋದು, ಕೈಕಾಲು ತೊಳ್ಕೊಬೋದು, ಎಲ್ಲ ಪ್ರತಿಯೊಂದು ಮಾಡ್ಬೋದು. ಆಮೇಲೆ ನಾವು ರುದ್ರಭೂಮಿ ಒಂದು ಅಚ್ಚುಕಟ್ಟಾಗಿ ಇಡಬೇಕು ಅಂದ್ಬಿಟ್ಟು ಇವತ್ತು ಮೇಯ್ನ್ ರೋಡ್ಗಳಲ್ಲೆಲ್ಲ ಗಿಡ ಮರಗಳನ್ನೆಲ್ಲ ಕತ್ತರಿಸಾಕ್ಬಿಟ್ರು. ಅದನ್ನೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು 2000 ಗಿಡಗಳನ್ನ ಉಣಿಸಿದ್ದೀನಿ ರುದ್ರಭೂಮಿಲಿ. ಎಲ್ಲ ಹಣ್ಣು ಹಂಪಲು ಬಿಡೋವಂಥ ಗಿಡಗಳ್ನ ಉಣಿಸಿದ್ದೀನಿ. ಇವತ್ತು ನಂದನವನ ಇದ್ದಂಗೆ ಐತೆ ನನ್ನ ರುದ್ರಭೂಮಿ. ಅದು ರುದ್ರಭೂಮಿ ಎಲ್ಲ ದೇವ್ರ ಮನೆ. ನಾವು ಮನೆ ಕಟ್ಟಿ ದೇವ್ರ ಮನೆಯಲ್ಲಿ ಎಷ್ಟು ಕ್ಲೀನಾಗಿ ಮಡಿಕೊಂತೀವೋ ಅಷ್ಟು ವ್ಯವಸ್ಥಿತವಾಗಿ ನನ್ನ ರುದ್ರಭೂಮಿ. ಸರ್, ನೀವು ಎಲ್ಲ ಬಿಟ್ಟು ರುದ್ರಭೂಮಿನೇ ಯಾಕೆ ಮಾಡ್ಬೇಕಂತ ಅನಿಸ್ತು? ಇವತ್ತು ಸಮಾಜದಲ್ಲಿ ನಾವು ಇವಾಗ ಮನುಷ್ಯರಾಗಿ ಹುಟ್ಟುಬಿಟ್ಟಿದ್ದೀವಿ. ಒಮ್ಮೆ ಸಾಯ್ತೀವಿ, ಒಂದಲ್ಲ ಒಂದು ದಿವಸ ನಮಗೆ ಸಾವು ಖಚಿತ. ಹಂಗಾಗಿ ನನಗೇನು ಒಂದು ಆವೇಶ ಬಂತು ಅಂದರೆ, ಮೊದಲು ಸಿದ್ಧವನ ಟ್ರಸ್ಟ್ನವ್ರು ಬರೋರು ನೋಡ್ಕೊಳೋರು ಹೋಗೋರು, ಚಾಮರಾಜಪೇಟೆಯವ್ರು ಬರೋರು ನೋಡ್ಕೊಳೋರು. ನಾನೊಂದು ಸ್ವಲ್ಪ ಜಾಸ್ತಿ ಗಲಾಟೆ ಮಾಡಿದ್ಮೇಲೆ ಚಾಮರಾಜಪೇಟೆನವ್ರು ಏನು ಮಾಡಿದ್ರು, ಒಂದು ಗುಂಪು ಬಂದರು ನಾವು ಮಾಡ್ತೀವಿ ಅಂತ. ಬಂದಾಗ ಏನಾಗೋಯ್ತು, ಇಲ್ಲಿ ಸುತ್ತ ಗಲಾಟೆಗಳು ಆಯ್ತಾ ಇತ್ತಲ್ಲ, ಆ ಚಾಮರಾಜಪೇಟೆಯವ್ರಿಗೆಲ್ಲ ಹೊಡೆದು ಮೊಬೈಲ್ಗಳು ಕಿತ್ಕೊಂಡು ಅಟ್ಬಿಟ್ರು. ಆವಾಗ ನನಗೇನಾಯಿತು, ಬರ್ರ ಅದು ಹೆಂಗೆ ಬರ್ತೀರ ಬರ್ರಿ, ಕಾನೂನು ಪ್ರಕಾರ ನಾವು ಹೆಜ್ಜೆ ಇಟ್ಟಿರೋದು. ನಮಗೆ ಪುಣ್ಯಾತ್ಮರು ಶ್ರೀಕಂಠಯ್ಯನವ್ರ ಕಾಲದಲ್ಲಿ ಮಾಡಿಕೊಟ್ಟಿರೋದು. ನಿಮಗೆ ಬೇಕಾ ಮಾಡಿಕೊಡ್ತೀನಿ, ಈ ತರಲೆ ಮಾಡೋದು ನಾನು ತರಲೆಗೆ ಎದುರೋದಲ್ಲ ಅಂದ್ಬಿಟ್ಟು ಬಿಗಿಯಾಗಿ ನಿಂತ್ಕೊಂಡು ಆ ರುದ್ರಭೂಮಿನ ಅಭಿವೃದ್ಧಿ ಮಾಡಿದೆ. ಸರ್, ಆ ಪಕ್ಕದಲ್ಲಿ ಪಾಪ ಬೇರೆ ಜಾತಿಯವ್ರು ಕೇಳಿದ್ರಲ್ಲ, ಅವ್ರಿಗೆ ಕೊಡಿಸಿದ್ರಾ? ಬೇರೆ ಜಾಗದಲ್ಲಿ 4.25 ಎಕರೆ ಬೇರೆ ಜಾಗ ಯಾರನ್ನೂ ಮುಟ್ಟಕ್ಕೆ ಬಿಡಲಿಲ್ಲ. ಅದು ಹಂಗೆ ಜಾಗ ಇತ್ತು. ಕಾಂಪೌಂಡ್ ಹಾಕೋಕ್ಕೆ ನಮ್ಮ ಹತ್ರ ವಿಶ್ವಾಸವಾಗಿದ್ದರೆ ತಾನೇ ಕಾಂಪೌಂಡ್ ನಾನು ಹಾಕ್ಕೊಡೋದು. ನಮ್ಮ 19 ಎಕರೆ ಗೋಮಾಳಿತ್ತು ನಮ್ಮ ಕನ್ನಳ್ಳಿ ಗ್ರಾಮದ್ದು. ಒಬ್ಬರನ್ನು 1 ಎಕರೆ ಮುಟ್ಟಕ್ಕೆ ಬಿಟ್ಟಿರಲಿಲ್ಲ. ಓ ಸರ್, ನೀವು ಮತ್ತೆ ನೇರು ಚುನಾವಣೆಗೆ ಇಳಿಬೇಕಾಗಿತ್ತಲ್ಲ, ಭೂಮಿ ರಕ್ಷಣೆ ಮಾಡಿಲ್ಲ. ನನಗೆ ಯಾವಾಗ ಒಂದು ಸಾರಿ ಆ ದಾರಿ ತಪ್ಪಿತೋ ನನಗದು ಆಗಲಿಲ್ಲ, ಬೇಡ ಅಂತ ಭಾಳಷ್ಟು ಬಂತು, ನಾನೇ ನಿಲ್ಲಕ್ಕೆ ಹೋಗಲಿಲ್ಲ. ಸರ್, ಈಗ ನೀವು ಸ್ಮಶಾನವನ್ನು ನೋಡ್ಕೊಳ್ತೀರಿ, ಅದು ಸಮಾಜ ಸೇವೆ. ನಿಮ್ಗೆ ಅಲ್ಲೇನು 10 ಪೈಸೆ ಲಾಭ ಬರಲ್ಲ, ಏನಿಲ್ಲ, ವ್ಯವಹಾರ ಇಲ್ಲ, ಪ್ಯೂರ್ಲಿ ಸಮಾಜ ಸೇವೆ. ಈ ದೇವಸ್ಥಾನ ಯಾಕೆ ಕಟ್ಟಿದಿರಿ? ಇದ್ರ ಉದ್ದೇಶ ಏನು? ದೇವಸ್ಥಾನ ಜಾಗ ಏನಕ್ಕೆ ಅಂದರೆ 1983ರಲ್ಲಿ ಇವತ್ತೇನು ದೇವಸ್ಥಾನ ಪಕ್ಕದ KP ಸದಾಶಿವಯ್ಯನವರ 113 ಸರ್ವೆ ನಂಬರು ದೇವಸ್ಥಾನ ಇರೋದು, ಸರ್ವೆ ನಂಬರ್ 1. ಈ ಜಾಗದಲ್ಲಿ ಈ KP ಸದಾಶಿವಯ್ಯ ಮತ್ತು KP ನಂಜುಂಡರಾಜರು ಅಂತ ಅಣ್ತಂದಿರು 5 ಜನ ಇದ್ದರು. KP ಸದಾಶಿವಯ್ಯನವ್ರು ಏನು ಮಾಡಿದ್ರು, 1983ರಲ್ಲಿ ಒಂದು ಇದು ಚೌಟ್ರಿ ಇದ್ದು ದಾಸೋಹ ಭವನ ಕಟ್ಟ್ರಿ ಅಂದ್ಬಿಟ್ಟು ಒಂದು ಜಾಗ ಕೊಟ್ಟರು. 90 ಅಡಿ ಉದ್ದ, 40 ಅಡಿ ಅಗಲ ಕೊಟ್ಟು ಅವರು ಪಾಯಾಗಿ ಎಲ್ಲ ಹಾಕಿದ್ರು. ಅದೇನು ಅವರು ಒಳಾಂತರ ಏನು ಬಂತೋ ಗೊತ್ತಿಲ್ಲ. ನಾನು ಕೊಡೋದಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಒಡೆದಿದ್ದ ಪಾಯನ ಮುಚ್ಚಾಕ್ಬಿಟ್ರು. ಆ ಹೊತ್ತಿಗೆ ಅಲ್ಲಿ ನಿಂತೋಗಿ ನಿಲ್ಲಿಸ್ಬಿಟ್ರಲ್ಲ ಅಂದ್ಬಿಟ್ಟು KP ನಂಜುಂಡಪ್ಪನವ್ರು ಏನು ಮಾಡಿದ್ರು, ಪಕ್ಕದಲ್ಲೇ ದೇವಸ್ಥಾನ ಜಾಗ ಇತ್ತು ಸರ್ವೆ ನಂಬರ್ 1ರಲ್ಲಿ. ಅಲ್ಲಿ ಒಂದು ಜಾಗ ಒಂದು 60 ಅಡಿ 60ಕ್ಕೆ 40 ಒಂದು ಕಲ್ಯಾಣ ಮಂಟಪ ಕಟ್ಟಿದ್ರು. ಕಟ್ಟಿದ್ದಂಗೆ ಅವ್ರಿಗೆ ದೇವರು ಮೈಸೂರಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೀರೋದ್ರು. ಅದು ಪೂರ್ಣ ಆಗಲೇ ಇಲ್ಲ, ಅದು ಹಂಗೆ ನಿಂತಿತ್ತು. ನಾವೆಲ್ಲ ಯುವಕರೆಲ್ಲ ಸೇರ್ಕೊಂಡು ನಿಂತಿದ್ದ ಜಾಗನ ಅದನ್ನು ಪೂರ್ಣ ಮಾಡಿ ಅದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇದು ಮಾಡೋದಕ್ಕೆ ಮಾಡ್ದೋ. ಆಮೇಲೆ ಈ ಜಾಗ KP ಸದಾಶಿವಯ್ಯನವರು 53 ಅಡಿ, ಉತ್ತರ ದಕ್ಷಿಣ 53 ಅಡಿ, ಪೂರ್ವ ಪಶ್ಚಿಮ 98 ಅಡಿ. ಈ ಜಾಗನ ನಾವು ದಾನವಾಗಿ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಗ್ರಾಮಸ್ಥರ ಹತ್ರ ಎಲ್ಲ ಹೇಳ್ಕೊಂಡಾಗ ಗ್ರಾಮಸ್ಥರು ಬಂದು ನನ್ನ ಸದಾಶಿವಯ್ಯ ಈ ಜಾಗ ಕೊಡ್ತಾರಂತೆ, ಮಾಡಿಕೊಳ್ಳಿ. ಆ ಜಾಗ ಮಾಡಿಕೊಂಡು ನನಗೇನಾಗಬೇಕಪ್ಪ, ನನಗೇನಕ್ಕೆ ಬೇಡ. ಸುಮಾರು 1 ವರ್ಷ ವಾದ ವಿವಾದಗಳೆಲ್ಲ ನಡೆದೋ, ಆದರೆ ನನಗೆ ಹಿಂಸೆ ತಡೆಯೋಕ್ಕಾಗಲಿಲ್ಲ. ನಾನೇನು ಮಾಡಿದೆ, ನೋಡಪ್ಪ ಜಾಗ ಬರ್ಸ್ಕೊಬೇಕಾದ್ರೆ ಒಂದು ಟ್ರಸ್ಟ್ ಮಾಡಬೇಕು, ಟ್ರಸ್ಟ್ಗೆ ಆ ಜಾಗನ ಬರ್ಸ್ಕೊಳ್ಳೋಣ.
ಟ್ರಸ್ಟಲ್ಲಿ 9 ಜನ ಮೆಂಬರ್ ಮಾಡ್ಕೊಬೇಕು. 9 ಜನ ಮೆಂಬರ್ ಮಾಡ್ಕೊಂಡಾಗ 9 ಜನ ಒಂದೊಂದು ಲಕ್ಷ ರೂಪಾಯಿ ತಗೊಂಬನ್ನಿ, ಡಿಪಾಸಿಟ್ ಮಾಡೋದು ಬ್ಯಾಂಕಲ್ಲಿ. 9 ಜನ ಮೆಂಬರ್ ಆದಮೇಲೆ ಜಾಗನ ಟ್ರಸ್ಟ್ ಹೆಸರು ಬರ್ಸ್ಕೊಳ್ಳೋಣ. ಇಲ್ಲ 5,000 ಸಾವಿರ ಕೊಡ್ತೀವಿ ಅಂದರು. 5,000 ಸಾವಿರ ಅಂದರೆ 45,000, 9 45 ಏನಾಯ್ತದೆ? ಇಲ್ಲಪ್ಪ ಆಗಲ್ಲ. ತಿರ್ಗಿ 6 ತಿಂಗಳು ಮುಂದಕ್ಕೋಯ್ತು. 6 ತಿಂಗಳಾದಮೇಲೆ ಇನ್ನೊಂದು ಸಾರಿ ಬಂದರು, 25 ಕೊಡ್ತೀವಣ್ಣ ಅಂತ ಬಂದರು. ಇಲ್ಲ ಆಗಲ್ಲ, 1 ಲಕ್ಷ ಅವತ್ತು ಹೇಳ್ಬಿಟ್ಟಿದ್ದೀನಿ, 1 ಲಕ್ಷ ಯಾರು ತತ್ತೀರ ಅವ್ರನ್ನ ಮೆಂಬರ್ ಮಾಡ್ಕೊಳ್ಳೋಣ. ಕೊನೆಗೆ ಇನ್ನೂ 1 ವರ್ಷ ಆದಮೇಲೆ 2015ರಲ್ಲಿ ಎಲ್ಲರೂ 9 ಜನ 9 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಬಂದರು. ಬಂದಾಗ ನಾನೇನು ಮಾಡಿದೆ, ಅವ್ರನ್ನ 9 ಜನ ಮೆಂಬರ್ ಮಾಡ್ಕೊಂಡು ಆ 9 ಲಕ್ಷನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಿಸಿ 9 ಲಕ್ಷನ ಒಂದು ಸಂಘ ರಿಜಿಸ್ಟ್ರ್ ಮಾಡಿಸ್ದೆ. ರಿಜಿಸ್ಟ್ರ್ ಮಾಡಿಸಿದ್ಮೇಲೆ ಆ ಸಂಘದ ಹೆಸರಿಗೆ ಜಾಗನ ಮಾಡಿಕೊಡೋಕ್ಕೆ ಈ KP ಸದಾಶಿವಯ್ಯನವ್ರನ್ನ ಕರೆದೆ. ಅವರು ಬಂದು ಖುಷಿಯಾಗಿ ಮಾಡಿಕೊಟ್ರು ಜಾಗನ. ಮಾಡಿಕೊಟ್ಟ ತಕ್ಷಣ ನಾನು 9 ಲಕ್ಷ ದುಡ್ಡಿತ್ತು, ದುಡ್ಡಿಲ್ದಿರು ನಾವೇನು ಮಾಡೋಕ್ಕಾಯ್ತಿಲ್ಲ. ದುಡ್ಡು ಯಾವಾಗ 9 ಲಕ್ಷ ಇತ್ತೋ ತಕ್ಷಣ ನಾನು ಒಬ್ಬ ಇಂಜಿನಿಯರ್ ಕರೆದು ಪ್ಲ್ಯಾನು ಎಸ್ಟಿಮೇಟ್ ಎಲ್ಲ ಮಾಡಿ 1 ತಿಂಗಳೊಳಗಡೆ ದಾಸೋಹ ಭವನನ ಕೆಲಸ ಶುರು ಮಾಡಿಬಿಟ್ಟು. ಯಾಕೆಂದರೆ ನನಗೆ ಕೆಲಸ ಶುರು ಮಾಡೋಕ್ಕೆ ಹಣ ಇತ್ತು, ಅದರಿಂದ ಧೈರ್ಯ ಮಾಡಿ ಕಟ್ಬಿಟ್ಟೆ. ಹಂಗಾಗಿ ಕೆಲಸ ಶುರು ಮಾಡ್ದೋ. ಕೆಲಸ ಶುರು ಮಾಡ್ತಿದ್ದಂಗೆ ದೇವಸ್ಥಾನಕ್ಕೆ ಬರೋವಂಥ ಭಕ್ತಾದಿಗಳು ನಾನೊಂದು ಅಮ್ಮಮ್ಮನ ಒಂದು 10 ಜನ ಮನೆ ಬಾಗಿಲಿಗೆ ಹೋಗಿರ್ಬೇಕಷ್ಟೆ. ದಾಸೋಹ ಭವನ ಕಟ್ತಾಯಿದ್ವಿ, ಏನೋ ಸಹಾಯ ಮಾಡಿ ಅಂತ. ತಿರ್ಗಿ ಒಬ್ಬರು ಮನೆ ಬಾಗಿಲಿಗೆ ಹೋಗಲಿಲ್ಲ. ಅವರೇ ವಾಲಂಟ್ರಿಯಾಗಿ ಬಂದು 262 ಜನ ಮೆಂಬರ್ ಆದರು, ಆಜೀವ ಸದಸ್ಯರು. 1 ಲಕ್ಷ ರೂಪಾಯಿ ಒಬ್ಬೊಬ್ರು ಕೊಟ್ಟವ್ರೆ. ಅದರಲ್ಲಿ 5 ಜನ ಮಹಾಪೋಷಕರಾಗವ್ರೆ, 5 ಲಕ್ಷ ಕೊಟ್ಟವ್ರೆ. ಹಾಗಾಗಿ ದುಡ್ಡು ಇನ್ನು 2,62,00,000 ರೂಪಾಯಿ ನನಗೆ ದುಡ್ಡು ಬಂತು. ನಾನು ಏನು ಮಾಡಿದೆ, 95ರಲ್ಲಿ 2015ರಲ್ಲಿ ಕೆಲಸ ಶುರು ಮಾಡಿದ್ದಕ್ಕೆ 2016ಕ್ಕೆ 1 ಫ್ಲೋರು ದಾಸೋಹ ಭವನ ಉದ್ಘಾಟನೆ ಇದು ಓಪನ್ ಮಾಡಿಸ್ಬಿಟ್ಟು ದಾಸೋಹ ಭವನನ. ಆಮೇಲೆ ಹೆಂಗೆ ಯೋಚನೆ ಮಾಡಿ ದಾಸೋಹ ಭವನ ನಡಿಬೇಕಾದ್ರೆ ಪ್ರತಿದಿನ ಪ್ರತಿ ತಿಂಗಳು ಯಾರ ಹತ್ರನೂ ಅಲಿಯೋಕ್ಕಾಗಲ್ಲ. ಇದಕ್ಕೇನಾದರೂ ಒಂದು ಬರಲೇಬೇಕು, ಇದಕ್ಕೆ ಏನಾದರೂ ಆದಾಯ ಬರಬೇಕು ಅಂತ ಯೋಚನೆ ಮಾಡಿ ಮೇಲ್ಗಡೆ ಒಂದು ಕಲ್ಯಾಣ ಮಂಟಪ ಮಾಡಿಸ್ದೆ. ಆ ಕಲ್ಯಾಣ ಮಂಟಪ ಮಾಡಿಸಿ 2017ಕ್ಕೆ ಕಲ್ಯಾಣ ಮಂಟಪವನ್ನು ಪೂರ್ಣಗೊಳಿಸಿದೆ. ಆದಮೇಲೆ ಮುಂದ್ಗಡೆ ಈಶ್ವರನ ದೇವಸ್ಥಾನ ಇತ್ತು, ತುಮಕೂರಿನವರು ಒಂದು ದೇವಸ್ಥಾನ ಕಟ್ಕೊಟ್ಟಿದ್ರು, ಈಶ್ವರನ ದೇವಸ್ಥಾನ. ಆ ಮುಂದ್ಗಡೆ ಜಾಗ ಎಲ್ಲ ಬೈಲಿತ್ತು, ಇಲ್ಲಿ ಏನಾನ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಆ ಬೈಲನ್ನ ಈ ಸುತ್ತು ಗ್ಲಾಸ್ ಹಾಕಿ ಶೀಟ್ ಹಾಕಿ ಅಲ್ಲೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮದುವೆಗಳು ಇದು ಮಾಡೋದಕ್ಕೆ ಅದು ಮಾಡಿದೆ. ಆ ಮಿನಿ ಚೌಟ್ರಿ ಮೊದಲು ನಂಜುಂಡಪ್ಪನವ್ರು ಮಾಡ್ತಿದ್ರಲ್ಲ, ಅದನ್ನು ಒಡೆದಾಕಬೇಕು ಅಂತ ಪ್ಲ್ಯಾನಲ್ಲಿತ್ತು. ನಾನು ಅದನ್ನು ಒಡೆದಾಕಕ್ಕೆ ಮನಸ್ಸು ಬರಲಿಲ್ಲ. ಅದನ್ನು ನವೀಕರಣ ಮಾಡಿ ಮೇಲೊಂದು ಬಿಲ್ಡಿಂಗ್ ಎತ್ತಿ ಅಲ್ಲೂ ಒಂದು ಮದುವೆ ಮಾಡೋಕ್ಕೆ ಮಾಡಿಕೊಟ್ಟೆ. ಇವತ್ತು 3 ಕಲ್ಯಾಣ ಮಂಟಪ ಆಯಿತು ನಮ್ಮ ಟ್ರಸ್ಟ್ನಲ್ಲಿ, ಟ್ರಸ್ಟ್ ಹೆಸರಿಗೆ. ಈ 3 ಕಲ್ಯಾಣ ಮಂಟಪದಲ್ಲಿ ಬರೋವಂಥ ಆದಾಯ ಸತತವಾಗಿ ನಾವು ದಾಸೋಹ ಮಾಡ್ಬೋದು. ದಾಸೋಹ ಯಾರಿಗೆ ಮಾಡ್ತೀರಿ? ದೇವಸ್ಥಾನಕ್ಕೆ ಬರೋವಂಥ ಜನಗಳಿಗೆ ಮತ್ತು ಇಲ್ಲಿ ಅನಾಥರಿಗೆ, ಇಲ್ಲಿ ಅನುಕೂಲವಾಗಿದ್ದರೂ ಕೆಲವ್ರು ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಊಟ ಹಾಕಲ್ಲ, ಅಂಥವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಬಸ್ ಡ್ರೈವರ್ಗಳು ಎಷ್ಟು ಜನ ಊಟ ಮಾಡ್ತಾರೆ ಸರ್ ಒಂದು ದಿವಸಕ್ಕೆ? ಮಾಮೂಲಿ ದಿನಗಳಲ್ಲಿ 2,500-3 ಸಾವಿರ ಜನ ಊಟ ಮಾಡ್ತಾರೆ. ಭಾನುವಾರ ಬಂದರೆ 5,000 ಜನ ಮೇಲೆ. ಅದಕ್ಕೆಲ್ಲ ರೇಷನ್ನು ಖರ್ಚು ವೆಚ್ಚ ಎಷ್ಟಿದೆ ಸರ್ ಒಂದು ತಿಂಗಳಿಗೆ? ಇದೆ, ಸ್ವಲ್ಪ ಹೆಚ್ಚು 4 ಲಕ್ಷ ರೂಪಾಯಿ ಮೇಲೆ ಬರ್ತದೆ. 4-4.5 5 ಲಕ್ಷ ಬರ್ತದೆ. ಹಂಗಾಗಿ ಸಂಪಾದನೆ ಬರಂಗೂ ಮಾಡಿದ್ದೀನಿ. ಆ ಖರ್ಚಿಗೆ ತಕ್ಕಾಗಿ ಸಂಪಾದನೆ ಬಂದು ಇನ್ನೂ ಸ್ವಲ್ಪ ಉಳಿತಾಯನೂ ಮಾಡ್ತಾಯಿದ್ದೀನಿ. ಉಳಿತಾಯ ಮಾಡಿ ಮೊನ್ನೆ ಸ್ವಲ್ಪ ಒಂದು 20-25 ಲಕ್ಷ ರೂಪಾಯಿ ಉಳಿತಾಯ ಮಾಡಿದ್ದೆ. ಈ ವರ್ಷ ಆ ಉಳಿತಾಯದ ಹಣದಲ್ಲಿ ನಮ್ಮ ಕಲ್ಯಾಣ ಮಂಟಪದ ಮುಂಭಾಗ ಹೆಂಚಾಕ್ಸಿ ಬರೋವಂಥ ಜನಗಳಿಗೆ ತಣ್ಣಗೆ ಕುಂತಿರಲಿ, ಶೀಟ್ ಹಾಕಿದ್ರೆ ಬಿಸಿ, ತಣ್ಣಗೆ ಕುಂತಿರಲಿ, ವಿಶ್ರಾಂತಿ ತಗೊಂಡ್ಲಿ ಅಂದ್ಬಿಟ್ಟು ಆ ಉಳಿತಾಯದ ದುಡ್ಡಲ್ಲಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಉಳಿತಾಯ ಮಾಡಿದ್ದೀನಿ. ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ
ಅದು ಮುಜರಾಯಿ ದೇವಸ್ಥಾನ. ಮುಜರಾಯಿ ದೇವಸ್ಥಾನ ಆದ್ರೂ ಆ ಮುಜರಾಯಿ ದೇವಸ್ಥಾನಕ್ಕೆ ನಾನೇ ಅಧ್ಯಕ್ಷ. ಅಲ್ಲೂ 5 ವರ್ಷಕ್ಕೊಂದು ಸಾರಿ ಅಧ್ಯಕ್ಷ. ಅಲ್ಲೂ ನಾನೇ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ. ಯಾವುದು? ನಮ್ಮ ವೀರಭದ್ರ ಸ್ವಾಮಿ ಚೋಳರ ಕಾಲದ ದೇವಸ್ಥಾನ. ಚೋಳರ ಕಾಲದ ದೇವಸ್ಥಾನ. ಹಂಗಾಗಿ ಆ ದೇವಸ್ಥಾನನ ಯಾವುದೇ ಕಾರಣಕ್ಕೂ 1 ಇಂಚು ಯಾವುದು ಮುಕ್ಕಾಗ್ದಂಗೆ ಇಟ್ಕೊಂಡು ದೇವಸ್ಥಾನದ ಸುತ್ತ ಪೌಳಿ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ಲ್ಯಾನು ಎಸ್ಟಿಮೇಟ್ ಎಲ್ಲ ಮಾಡಿದ್ದೀನಿ. ಅದನ್ನು ಇನ್ನು 6 ತಿಂಗಳು ಒಳಗಡೆ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು, ಪರ್ಮಿಷನ್ನು ಇವು ಕೊಟ್ಟಿದ್ದು ಇವತ್ತೇ ಶುರು ಮಾಡಿಬಿಡಿವ, ಪರ್ಮಿಷನ್ ಸಿಕ್ಕಿಲ್ಲ ಇನ್ನು. ಪರ್ಮಿಷನ್ ತೊಗೊಂಡು ಆ ಪೌಳಿ ಮಾಡಬೇಕು ಅಂತ ಒಂದು ನನ್ನ ಕಲ್ಪನೆ ಐತೆ, ನನ್ನ ಆಸೆ ಐತೆ. ಆಮೇಲೆ ನಮ್ಮ ದಾಸೋಹದ ಮೆಂಬರ್ಗಳೆಲ್ಲ ಖುಷಿ ಪಡ್ತಾವ್ರೆ. ನೀವು ಏನೇ ಮಾಡಿದ್ರು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೀವು ಮಾಡಿ, ನೀವು ಮಾಡೋಂಥ ಕೆಲಸಕ್ಕೆ ನಾವು ಯಾರು ಅಡ್ಡಿ ಬರಲ್ಲ. ಸರ್, ಇಷ್ಟೆಲ್ಲ ಬೆಳೆದ ಮೇಲೆ ನಿಮ್ಮ ಸ್ಥಾನಕ್ಕೆ ಪೈಪೋಟಿ ಉಂಟಾಗಿಲ್ಲ ಅಂತ ಶಾಂತಣ್ಣ? ಯಾರು ಒಬ್ಬರು ನಾವೇ ಕರಿತಾ ಇದ್ದೀವಿ. ನಾವು ಇವತ್ತು 78 ತುಂಬಿ 79ಕ್ಕೆ ಬಿದ್ದಿದ್ದೀನಿ. ಯಾಕೆಂದರೆ ಇದು ಮನುಷ್ಯನ ಆಯುಷು ಇಲ್ಲ, ಯಾವತ್ತೂ ಅವತ್ತು ಹೋಗ್ತೀವಿ. ಯಾರಾದರೂ ನೋಡ್ಕೊಂಡ್ಲಿ, ನಿಮ್ಮ ಮಕ್ಕಳವರಲ್ಲ ಅಂತಾರೆ. ನಮ್ಮ ಮಕ್ಕಳು ಪ್ರಶ್ನೆ ಬೇಡ. ನಮ್ಮ ಮಕ್ಕಳಿಗೆ ಸುಮಾರು ಬೇಕಾದಷ್ಟು ಮಾಡಿದ್ದೀವಿ ನಾವು. ನಮ್ಮ ತಂದೆ ತಾಯಿ ಉಳಿಸಿದ ಜಾಗ ಉಳಿಸ್ಕೊಂಡಿರೋದಕ್ಕೆ 100 ಕೋಟಿ. ಹಂಗಾಗಿ ಎಲ್ಲೂ ಕದಿಯೋಕ್ಕೆ ಹೋಗಿಲ್ಲ, ಕದಿಬಾರ್ದು. ಯಾಕೆಂದರೆ ಕದಿಬೇಕು ಅಂದಿದ್ರೆ ತಾಲೂಕ್ ಪಂಚಾಯತಿ ಚೇರಲ್ಲಿ ಕುಂತಾಗಲೇ 25 ಕೋಟಿ ಕಾಸು ಮಾಡ್ಬೋದಾಗಿತ್ತು. ಅದನ್ನು ಒಂದು ಪಾಷಾಣ ಅಂತ ಕಂಡು ನಾವು ರಾಜಕಾರಣ ಮಾಡ್ಕೊಂಬಂದು. ಹಂಗಾಗಿ ಮೆಂಬರ್ಗಳವರೇ, ಮೆಂಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ, ಏನು ತೊಂದರೆ ಇಲ್ಲ. ಇವತ್ತು ಬಂದರೆ ಅವರು ನಿಮ್ಮ ಥರ ಪ್ರಾಮಾಣಿಕರಿದ್ದಾರೆ ಸರ್ ಟ್ರಸ್ಟಿಗಳು? ಅವರು ನಿಮ್ಮ ಥರ ಪ್ರಾಮಾಣಿಕರಿದ್ದಾರೆ? ಅದು ಇದು ಅವರೇ, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನು ಒಂದು ಅಂದರೆ, ನಾನು ಈ ದಾಸೋಹ ಭವನ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಇದೆಲ್ಲ ಮಾಡಬೇಕಾದ್ರೆ ಇವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು, ಮೆಂಬರ್ಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಮಾಡಿದ್ದೀನಿ. ಇನ್ನು ಮುಂದೆ ಬರೋ ಅಂಥವ್ರು ಏನೂ ಮಾಡೋಂಗಿಲ್ಲ. ಬರೋ ಸಂಪಾದನೆನ ತಗೊಂಡು ದಾಸೋಹ ನೀಟಾಗಿ ನಡೆಸ್ಕೊಂಡೋದ್ರು ಸಾಕು. ಅವ್ರೇನೂ ಮಾಡಬೇಕಾಗಿಲ್ಲ. ಯಾರು 1 ರೂಪಾಯಿ ಜೋಬಿಂದ ಹಾಕಂಗೂ ಇಲ್ಲ. 1 ರೂಪಾಯಿ ಇಲ್ಲಿ ಶಾರ್ಟೇಜ್ ಬಂತಪ್ಪ 1 ರೂಪಾಯಿ ಹಾಕಬೇಕು ಅನ್ನೋ ಇದಿಲ್ಲ. ಇನ್ನೂ ದಾಸೋಹ ಆಗಿ ಇನ್ನೂ ಸ್ವಲ್ಪ ಉಳಿಯೋ ವ್ಯವಸ್ಥೆ ಮಾಡಿದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು. ಏನಂದರೆ ಇವಾಗ ಈ ಅಮಾವಾಸ್ಯೆಯಲ್ಲಿ ಪೌರ್ಣಮಿನಲ್ಲಿ ಯಾರು ಜೇನುತುಪ್ಪ ಕೀಳಲ್ಲ. ಜೇನುಹುಳ ತುಪ್ಪ ಕುಡಿದ್ಬಿಟ್ಟಿರ್ತದೆ ಅಂತಾರೆ. ಹಂಗಾಗಿ ಇದು ಅಮಾವಾಸ್ಯೆ ಪೌರ್ಣಮಿ ಅಂತಲ್ಲ, ಯಾವಾಗಲೂ ಜೇನುತುಪ್ಪ ಇರ್ತದೆ ನಮ್ಮ ಸಂಸ್ಥೆನಲ್ಲಿ. ಆನಂದವಾಗಿ ನಡ್ಸ್ಕೊಂಡು ಹೋಗ್ಬೋದು. ನಡೆಸೋರು ಕೈ ಬಾಯಿ ಶುದ್ಧವಾಗಿದ್ದರೆ ಸಾಕು. ಸರ್, ಬೆಂಗಳೂರಿನಂಥ ಭೂಮಿ ಮಾಫಿಯಾದ ಊರಿನಲ್ಲಿ ಪ್ರಾಮಾಣಿಕತೆ ಮಾತಾಡೋದೇ ಒಂಥರ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ಆದರೂ ನೀವು ಇಷ್ಟೆಲ್ಲ ಪ್ರಾಮಾಣಿಕತೆ ಬಗ್ಗೆ ಹೇಳಿದ್ರಿ. ನೀವು ಮುಂದೆ ಪರ್ಯಾಯವಾಗಿ ರಾಜಕಾರಣ ಏನಾರು ಮಾಡಿದರೆ, ಯಾರಿಗಾರ ಬೆಂಬಲ ಕೊಟ್ಟರೆ, ಒಬ್ಬ ಹಳ್ಳಿಯ ಮುಖ್ಯಸ್ಥರಾಗಿ, ಕನ್ನಲ್ಲಿಯ ಲೀಡ್ರಾಗಿ ನಿಮ್ಮನ್ನು ಯಾವ ರಾಜಕಾರಣಿಗಳು ಹತ್ತಿರದಿಂದ ಬಳಸ್ಕೊಂಡ್ರು ಮತ್ತು ನಿಮಗೆ ಯಾರ್ಯಾರು ಸಂಪರ್ಕ ಬಂತು? 6 ವರ್ಷಕ್ಕಂತೂ ಹೇಳಿದ್ರಿ ನೀವು. ಇವತ್ತು ಯಾರು ಪ್ರಾಮಾಣಿಕರು ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟೈತೆ 3 ಪಕ್ಷದಲ್ಲಿ. ಏಕೆಂದರೆ ನಾವು ಬಿಗಿಯಾದ ರಾಜಕಾರಣ ಮಾಡಿದ್ದೀವಿ, ನೋಡಿದ್ದೀವಿ. ಎಸ್ ಟಿ ಸೋಮಶೇಖರ್ನ 2ನೇ ಸಾರಿ ಸೋತಾಗ ನನ್ನ ಪಂಚಾಯತಿನಲ್ಲಿ 1 ರೂಪಾಯಿ ಸೋಮಶೇಖರಿಂದ ಖರ್ಚು ಮಾಡಿಸ್ಲಿಲ್ಲ. ಘಂಟಾಘೋಷವಾಗಿ ಎದುರುಗಡೆ ನಿಂತ್ಕೊಂಡು ಹೇಳ್ತೀನಿ. ಆಮೇಲೆ ನನ್ನ ಪಂಚಾಯತಿ ಎಲ್ಲ ಜನಗಳಿಗೂ ಗೊತ್ತು. ನಾನು ಏನು 28 ಲಕ್ಷ ರೂಪಾಯಿ ಅವತ್ತು 200 ರೂಪಾಯಿ ಕೊಡೋರು ಡೋರ್ ಕ್ಯಾನ್ವಾಸು ಅದು ಇದು ಮಾಡೋರಿಗೆ. ಅವತ್ತು ಸ್ಟಾರ್ಟಿಂಗ್ ಮಾಡಿದ್ದೆ ನಾನು 500 ರೂಪಾಯಿ ಕೊಟ್ಟೆ. 28 ಲಕ್ಷ ರೂಪಾಯಿ ಕೊಟ್ಟೆ. 28 ಲಕ್ಷ ರೂಪಾಯಿ ಜನಗಳಿಗೆ 500 ಕೊಟ್ಟು ಸೋಮಶೇಖರ್ನ ಅದ್ಭುತವಾಗಿ ಗೆಲ್ಲಿಸಿ ಕೊಟ್ಟು. ಏನು ಕೊಟ್ಟು ಅವತ್ತು ಸ್ವಲ್ಪ ಪ್ರಾಮಾಣಿಕವಾಗಿದ್ದರು ಸೋಮಶೇಖರ್. 2ನೇ ಟರ್ಮ್ ಗೆದ್ದಾಗ ಪ್ರಾಮಾಣಿಕರಿದ್ದು, ಆ ಪ್ರಾಮಾಣಿಕರನ್ನ ಗೆಲ್ಲಿಸ್ಬೇಕು ಅಂತ ನಾನು ಗತಾಯ ಪಣ ತೊಟ್ಟು ಅವ್ರನ್ನ ಗೆಲ್ಲಿಸ್ತೋ. ಆ ಪ್ರಾಮಾಣಿಕತೆ ನಾನು ಕಾಣಕ್ಕಾಯ್ತಾ ಇಲ್ಲ. ಇರಲಿ ಸರ್, ಏನು ಮಾಡೋಕ್ಕಾಗಲ್ಲ, ರಾಜಕಾರಣದ ವ್ಯವಸ್ಥೆ ಹಂಗೆ. ಇವತ್ತು ಭಾಳಷ್ಟು ಪ್ರಾಮಾಣಿಕರನ್ನ ಹುಡ್ಕೋದು ಕಷ್ಟ ಆಗ್ಬಿಟ್ಟಿದೆ.
ಸರ್ ಈಗ ನೀವು ಮುಂದೆ ಏನು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಿ ಈಗ? ನಮ್ದು ಇನ್ನೇನು ಯೋಜನೆ ಇಲ್ಲ. ರೈಲ್ನಲ್ಲಿ ಕೊನೆ ಬೋಗಿಲಿ ಕುಂತಿದ್ದೀನಿ. ನಾನು ಇವತ್ತು ಈ ನನ್ನ ಕಾರ್ಡಲ್ಲೂ ಬರೆದ್ಬಿಟ್ಟಿದ್ದೀನಿ, ನನ್ನ ಕಟ್ಟ ಕೊನೆ ಆಸೆ ಅಲ್ಲಿ ಬರೆದ್ಬಿಟ್ಟಿದ್ದೀನಿ. ಕಟ್ಟ ಕಡೆಯ ಗುರಿ ಸಮಾಜ ಸೇವೆ. ಸಮಾಜ ಸೇವೆ ಇರೋಷ್ಟು ದಿವಸ ನಮ್ಮ ಕೈಲಷ್ಟು ಸಮಾಜ ಸೇವೆ ಮಾಡೋದು. ಮಕ್ಕಳುಗಳ್ಗೆ ಏನು ಅನ್ಯಾಯ ಮಾಡಿಲ್ಲ. ಮಕ್ಕಳುಗಳಿಗೆಲ್ಲ ಅವರವರ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ. ಯಾವುದೇ ಒಂದು ಅಡೆ ತಡೆ ಯಾವುದೂ ಇಲ್ಲ. ಕೈ ತುಂಬ ಅವರು ಸಂಪಾದನೆ ಮಾಡ್ತಾವ್ರೆ. ನಂದು ಸ್ವಂತದ್ದೊಂದು ಕಲ್ಯಾಣ ಮಂಟಪ ಮಾಡಿದ್ದೀನಿ. ಇನ್ನು 250-300 ಕೋಟಿ ರೂಪಾಯಿ ಆಸ್ತಿ ನನ್ನ ಅಜ್ಜಿ ತಾತ ನಮ್ಮಪ್ಪ ಸಂಪಾದನೆ ಮಾಡಿದಂಥ ಆಸ್ತಿ ಹಂಗೆ ಉಳಿಸಿದ್ದೀನಿ. 1 ಇಂಚು ಕಳೆದಿಲ್ಲ. ಆ ಆಸ್ತಿ ಅಭಿವೃದ್ಧಿ ಮಾಡ್ಕೊಂಡು. ಮಕ್ಕಳು ಏನೇನು ಮಾಡ್ತಾರೆ ಸರ್ ಅವ್ರ ವ್ಯವಹಾರದಲ್ಲಿ? ಇಲ್ಲ, ಮಕ್ಕಳು 3 ಜನ ಗಂಡು ಮಕ್ಕಳು ಡಬಲ್ ಗ್ರ್ಯಾಜುಯೇಟ್ಗಳೇ. ಅವ್ರಿಗೆ ಸರ್ಕಾರಿ ಕೆಲಸಕ್ಕೆ ಕಳಿಸಿಲ್ಲ. ಯಾಕೆಂದರೆ ನಮ್ಮದೇ ಕೈ ತುಂಬ ಕೆಲಸ ಇರುವಾಗ ಇನ್ನೊಬ್ಬನ ಕೈ ಕೆಳಗೆ ಏನು ಮಾಡೋದು ಅಂದ್ಬಿಟ್ಟು ನಾವೇ 16 ಹೇಳಿದ್ನಲ್ಲ 900 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಹಂಗಾಗಿ ಡೈಲಿ 40-50 ಜನ ನಮ್ಮ ಹತ್ರ ಈ ಬಿಲ್ಡಿಂಗ್ ಕಟ್ಟೋರು ಅವರು ಇವರು ಕೆಲಸ ಮಾಡ್ತಾವ್ರೆ. 30 ವರ್ಷ ಆಯಿತು ನಾನು ಕೆಲಸ ಶುರು ಮಾಡಿ. 30 ವರ್ಷದಿಂದ ಇವತ್ತಿಗೂ ಕೆಲಸ ಒಂದು ದಿವಸನೂ ನಿಲ್ಲಿಸಿಲ್ಲ. ಭಾನುವಾರ ಮಾಡ್ತೀವಿ ಅಂದರೆ ಭಾನುವಾರನೂ ಕೆಲಸ ಕೊಡ್ತೀವಿ. ಹಂಗಾಗಿ ಬಿಲ್ಡಿಂಗ್ಗಳು ಕಟ್ತಾಯಿದ್ದೀವಿ, ಚೌಟ್ರಿ ಕಟ್ತಾಯಿದ್ದೀವಿ. ಪ್ರತಿಯೊಂದು ದಿವಸನೂ ನಮಗೆ ಪುರ್ಸೊತ್ತಿಲ್ಲ. ಅಲ್ಲಿ ಈ ಮಾಯ್ಗನಹಳ್ಳಿಲಿ 3 ಎಕರೆ ಜಮೀನು ತೊಗೊಂಡೆ. ಅದು ನನ್ನ ತಾಯಿ ಮನೆ. ಅದು ತೋಟ ಮಾಡೋ ಜಾಗ ಅಲ್ಲ. ಪಕ್ಕದಲ್ಲಿ ಸುತ್ತೂ ಲೇಔಟು ಆಗಿರೋ ಜಾಗ, ಮಂಗೋಲಿಯಾ ಲೇಔಟ್ ಅಂತ. ಇನ್ನೊಂದು ನಮ್ಮ ಸ್ನೇಹಿತರು ಒಬ್ಬರು ಮಾಡಿದ್ರು, ಬೆಂಗಳೂರು ವಿಶ್ವವಿದ್ಯಾಲಯ ಇದ್ದಕ್ಕೆ ಅವರು ಯೂನಿವರ್ಸಿಟಿ ವಸತಿಗಳು ಮಾಡವ್ರೆ. ಅದ್ರ ಮಧ್ಯೆ ನನ್ನ ಜಾಗ ಇರೋದು. ಅಲ್ಲಿ ಒಂದು ವೃದ್ಧಾಶ್ರಮ ಮಾಡೋಣ ಅಂದ್ಬಿಟ್ಟು ತೋಟ ಮಾಡಿದ್ದೀನಿ, ಅಡಿಕೆ ತೋಟ. ಮುಂದ್ಗಡೆ 10 ಗುಂಟೆ ಜಾಗ ವೃದ್ಧಾಶ್ರಮ ಮಾಡಬೇಕು ಅಂತ ಮಾಡಿ ಎಲ್ಲ ಪ್ಲ್ಯಾನು ಗೀನು ಎಲ್ಲ ಅಪ್ರೂವಲ್ ಮಾಡಿ ಎಲ್ಲ ಮಡಗಿದೆ. ಆದರೆ ಕೊನೆ ಹಂತದಲ್ಲಿ ಕೊನೆ ಗಳಿಗೆಯಲ್ಲಿ ನನಗೆ ಭಾಳಷ್ಟು ತಿಳುವಳಿಕೆ ಇರೋರು ಮಾನ್ಯ ಶ್ರೀ ಮಿರ್ಜಿ ಅವರು, ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಅಂಥ ಮಹನೀಯರುಗಳು ಕೆಲವರು 1-2-3 ನೀವು ಮಾಡ್ತೀರಾ ವೃದ್ಧಾಶ್ರಮ, ಆದರೆ ನಿಮ್ಮ ತದನಂತರ ಅದು ಯಾರು ನೋಡ್ಕೊಳ್ತಾರೆ ಅದನ್ನ ಮೇಲೆ ಯೋಚನೆ ಮಾಡಿ ಅಂದರು. ಹಂಗಾಗಿ ನಾವು ಮಾಡೋದು ಇಷ್ಟೊತ್ತಿಗೆ ಆಗೋಗ್ಬಿಡೋದು. ಆಗಲೇ 1 ವರ್ಷ 6 ತಿಂಗಳಾಯಿತು ಕೆಲಸ ನಿಲ್ಲಿಸ್ಬಿಟ್ಟು ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡೆ. ಯಾಕೆಂದರೆ ನಾವು ವೃದ್ಧಾಶ್ರಮ ನಾವೇನೋ ಮಾಡಿ ನಮ್ಮ ಮಕ್ಳುಗಳಿಗೆ ಕಟ್ಬಿಟ್ಟು ಹೋದರೆ ನಾಳೆ ಅವರು ಪಶ್ಚಾತ್ತಾಪ ಪಡ್ತಾರೋ ಏನೋ ಗೊತ್ತಿಲ್ಲ. ನೆಡ್ಸ್ಕೊಂಡು ಹೋದರೆ ನೆಡ್ಸ್ಕೊಬೋದು, ಇಲ್ಲ ಪಶ್ಚಾತ್ತಾಪ ಪಡ್ಬೋದು. ನಮ್ಮ ಅಪ್ಪ ಇದೊಂದು ತಲೆಗೆ ಕಟ್ಬಿಟ್ಟು ಹೋದ್ರು, ಕೆಟ್ಟ ಹೆಸರು ತರೋದು ಬೇಡ, ಕೆಟ್ಟ ಹೆಸರು ತಾಣೋದು ಬೇಡ ಅಂದ್ಬಿಟ್ಟು ಅದು ಮತ್ತೆ ಸಮಾಜದಲ್ಲಿ ವೃದ್ಧಾಶ್ರಮಗಳು ಇರೋದು ಒಳ್ಳೆ ಸಂಸ್ಕೃತಿ ಅಲ್ಲಲ್ಲ ಸರ್? ಹೌದು. ಅವ್ರ ಮಕ್ಕಳನ್ನ ತಂದೆ ತಾಯಿನ ಮಕ್ಕಳು ನೋಡ್ಕೋಬೇಕು. ಹೌದು. ನೀವು ವೃದ್ಧಾಶ್ರಮ ಕಟ್ತಾ ಹೋದ್ರೆ ಅವರು ಅಲ್ಲಿ ನಮ್ಮನ್ನು ತಂದು ಬಿಡ್ತಾ ಹೋಗ್ತಾರೆ. ಹೌದು. ಆ ದೃಷ್ಟಿಯಿಂದನೂ ವೃದ್ಧಾಶ್ರಮ ಅನಿವಾರ್ಯ ಹೌದು, ಸಮಾಜಮುಖಿನೂ ಹೌದು. ಒಂದು ಗೊಂದಲ ಇದೆ ಸರ್. ಈಗ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ ಸರ್, ಎಲ್ಲನೂ ಪ್ರಾಮಾಣಿಕವಾಗಿ ಗಳಿಸಿದ್ರಿ. ಪ್ರಾಮಾಣಿಕವಾಗಿ ಹಣ ಗಳಿಸೋರಿಗೂ ಅಪ್ರಾಮಾಣಿಕವಾಗಿ ಹಣ ಗಳಿಸೋರಿಗಿರುವಂಥ ವ್ಯತ್ಯಾಸ ಏನು ಸರ್? ಇವತ್ತು ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ನನ್ನ ಅನುಭವದಲ್ಲಿ ಒಳ್ಳೆಯದು ನೋಡಿದ್ದೀನಿ, ಕೆಟ್ಟದ್ದು ನೋಡಿದ್ದೀನಿ. ನಿಮ್ಮ ಜೀವನ ಅನುಭವ ಭಾಳ ದೊಡ್ಡದು, ಅದಕ್ಕೆ ಕೇಳ್ತಾ ಇದ್ದೀನಿ. ಎರಡೂ ನೋಡಿದ್ದೀನಿ. ಆದರೆ ಒಳ್ಳೆಯದು ಮಾಡಿರೋಂಥ ಜನಗಳು, ಅವರ ತಂದೆ ತಾಯಿಗಳು, ಅವರ ಮಕ್ಕಳು ಇವತ್ತು ಸಮಾಜದಲ್ಲಿ ಅವರ ಆರೋಗ್ಯ ಮತ್ತು ಮಾಡಬಾರ್ದು ಮಾಡಿ ಅವರ ಲೆಕ್ಕಕ್ಕಿಲ್ದಷ್ಟು ಹಣ ಶೇಖರಣೆ ಮಾಡಿ, ಯಾವುದು ತಲೆ ಹೊಡಿಬೇಕು, ಯಾರ್ದು ಇದು ಮಾಡಬೇಕು ಅವೆಲ್ಲ ಮಾಡಿ ಇವತ್ತು ಅವರೇನಾಗವ್ರೆ, ಅವ್ರ ಮಕ್ಕಳು ಯಾವ ಸ್ಥಿತಿಲಿ ಅವ್ರೆ ಅನ್ನೋದನ್ನು ಅದನ್ನು ಸಹ ನೋಡಿದ್ದೀನಿ. ಹಂಗಾಗಿ ನನ್ನ ಅನಿಸಿಕೆ ಪ್ರಕಾರ ಇದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಏನು ನಾನು ಕಷ್ಟಪಟ್ಟು ಒಳ್ಳೆ ದಾರಿನಲ್ಲಿ ನಡೆದು ನಾನೇನು ಸಂಪಾದನೆ ಮಾಡಿ ಮಕ್ಕಳು ಮರಿನ ಒಂದು ಒಳ್ಳೆ ದಾರಿ ತೋರಿಸಿದ್ದೀನಿ, ಅದು ಪ್ರಾಮಾಣಿಕವಾಗಿ ಆ ಮಕ್ಕಳು ಚೆನ್ನಾಗಿರ್ತಾರೆ,
ಅವ್ರ ಕುಟುಂಬ ಚೆನ್ನಾಗಿರ್ತದೆ. ಆದರೆ ಈ ದಗಾಕೋರ ಮಾಡಿರೋರು, ಉದಾಹರಣೆಗೆ ಹೇಳಬೇಕು ಅಂದರೆ ಒಬ್ಬ IAS ಆಫೀಸರ್ಗಳು, KPS ಆಫೀಸರ್ಗಳು, ರಾಜಕಾರಣಿ ಮಕ್ಕಳುಗಳು ಹುಡುಕಿದ್ರೆ 100ರಲ್ಲಿ ಹುಡುಕಿದ್ರೆ ಒಂದು ಕುಟುಂಬ 2 ಕುಟುಂಬ ಸಿಗಲ್ಲ. ಒಂದು ತಲೆ ನಡಿಬೋದು, 2ನೇ ತಲೆಗೆ ಅವ್ರು ಹಾಳಾಗೋಗಿರ್ತಾರೆ. ಇವೆಲ್ಲ ಭಾಳಷ್ಟು ನೋಡಿದ್ದೀನಿ. ಇವತ್ತು ಏನಾದರೂ ಉಳಿಬೇಕು ಅಂದರೆ ಒಳ್ಳೆ ದಾರಿನಲ್ಲಿ ಹೋಗಿ ಒಳ್ಳೆ ಸಂಪಾದನೆ ಮಾಡಿ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿರೋ ಕುಟುಂಬಗಳು ಇವತ್ತು ಪ್ರಬುದ್ಧಮಾನವಾಗವೆ. ಈ ಈ ಈ ಕಳ್ಳ ವ್ಯವಹಾರ ಮೋಸ ಮಾಡಿರೋ ಕುಟುಂಬ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಯಾವುದೂ ಉದ್ಧಾರ ಆಗಿಲ್ಲ. ಸರ್, ಈಗ ತಮ್ಮ ಬದುಕಿನ ರಹಸ್ಯ, ಆರೋಗ್ಯ, ದಿನಚರಿ ಹೆಂಗಿರ್ತದೆ ಸರ್? ಏನೇನು ಕೆಲಸ ಮಾಡ್ತೀವಿ ಈ ವಯಸ್ಸಿನಲ್ಲೂ ಕೂಡ ನೀವು? ಇವತ್ತು ನಾನು 79ಕ್ಕೆ ಇವತ್ತಿಂದ ಬಿದ್ದೆ. ನಾನು SLC ಓದಬೇಕಾದ್ರೆ ನಮ್ಮ ಮನೆಯಲ್ಲಿ ಓದಿಸೋದಕ್ಕೆ ನಮಗೆ ಶಕ್ತಿ ಇಲ್ಲ. ದೇವನಹಳ್ಳಿ ಹತ್ರ ಹುಣಸ್ಮಾನಹಳ್ಳಿ ಮಠಕ್ಕೆ ಹಾಕಿದ್ರು. 7 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಮಠದಲ್ಲಿ ಓದಿದ್ರಿ? ಮಠದಲ್ಲಿ ಓದಿದೆ 7 ವರ್ಷ. ಆ ಮಠದಲ್ಲಿ ಊಟ ಮಾಡೋಕ್ಕೆ ಕುಂತ್ಕೊಂಡಾಗ ಆ ಮಠದಲ್ಲಿ ಹುಳ್ಳಿಕಾಳು ಸಾಂಬಾರು ಮಾಡಿದ್ರೆ ಆ ಮೂಗುಳ ಅಂತ ಇರೋ ತೇಲಾಡು. ಇನ್ನೇನು ಮಾಡೋದು, ವಿಧಿ ಇಲ್ಲದ ಅದು ಬಡತನ. ಊಟ ಮಾಡಿ ಅಲ್ಲಿ 8th ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅದೇನೋ ಗೊತ್ತಿಲ್ಲ, ನನ್ನ ಕೊನೆ ವರ್ಷ 9ನೇ ಕ್ಲಾಸು ಆಯ್ತು ಅಲ್ಲಿ. ಹೈಸ್ಕೂಲ್ ಫಸ್ಟು, ನನ್ನ ಬ್ಯಾಚೇ ಫಸ್ಟು ಹೈಸ್ಕೂಲ್ ಬ್ಯಾಚು. ಅಲ್ಲಿ ಹುಣಸ್ಮಾನಹಳ್ಳಿಲಿ ಓದ್ಬಿಟ್ಟು ನಮ್ಮ ಮನೆಯಲ್ಲಿ ಬಂದ್ಬಿಡು, ಇಲ್ಲೇ ಬಂದ್ಬಿಡು ಅಂತ ಕರ್ಕೊಂಬಂದ್ಬಿಟ್ರು. ಇಲ್ಲಿ ಟಕ್ಕರ್ ಬಾಬಾ ಹೈಸ್ಕೂಲ್ ಅಂತ ಆಯಿತು ಮಾಚೋಳ್ಳಿ ಹತ್ರ. ಅಲ್ಲಿ 9th ಮತ್ತು 10th ವಿದ್ಯಾಭ್ಯಾಸ ಮಾಡಿದೆ. ಇಲ್ಲಿಂದ ನಡ್ಕೊಂಡೋಗಿವ 5 ಕಿಲೋಮೀಟ್ರು ನಡ್ಕೊಂಡೋಗಿವ, ತಿರ್ಗಾ ಅಲ್ಲಿಂದ ನಡ್ಕೊಂಬರಿವ. ಅವತ್ತು ವಿದ್ಯಾಭ್ಯಾಸ ಎಷ್ಟು ಕಷ್ಟ ಇತ್ತು ಅಂದರೆ, ಮೈಸೂರಿಗೆ ಹೋದೆ. ನಾನು SLCಗೆ SLC ಮೊದಲನೇ ಪರೀಕ್ಷೆ ಬರೆಯೋವರೆಗೂ ಪ್ಯಾಂಟ್ ಇಕ್ಕಿಲ್ಲ, ಲೆಕ್ಕ ಹಾಕೊಳ್ಳಿ. ಬರೀ ಪಟಾಪಟಿ ಚಡ್ಡಿ ಶರ್ಟು. ಮೈಸೂರು ದಸರಾಗೆ ಹೋದೆ. ನಮ್ಮ ಚಿಕ್ಕಮ್ಮ ಒಂದು ಟರ್ಲಿನ್ ಶರ್ಟು ಒಂದು ಪ್ಯಾಂಟು ಹೊಲಿಸಿದ್ರು. ಅದೇ ಟೈಮ್ಗೆ ನಮ್ಮ ಅಜ್ಜಿ ಒಂದು ವಾಚ್ ಕೊಡ್ಸಿದ್ರು, 14-15 ರೂಪಾಯಿ ಕೊಟ್ಟು. ಆ ವಾಚ್ ಕಟ್ಕೊಂಡು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದ ಪ್ಯಾಂಟ್ ಇಕ್ಕೊಂಡು ನನಗೇನೋ ಒಂಥರ ಖುಷಿ, ಅಷ್ಟೊಂದು ಆನಂದ ಆಗೋದು. ಹಂಗಾಗಿ ಮುಂದೆ ಓದಬೇಕು ಅಂದರೆ ನನಗೆ ನಮ್ಮ ಮನೇಲಿ ಓದ್ಸೋಕ್ಕಾಗಲ್ಲ. ನನ್ನ ತಂದೆ ತಾಯಿ ಜೊತೆಯಲ್ಲಿ ವ್ಯವಸಾಯಕ್ಕೆ ಸೇರ್ಕೊಂಡು ವ್ಯವಸಾಯದಲ್ಲಿ ನಾನು ಮಾಳಿಗೆ ಮನೇಲಿ ಇದ್ದಿದ್ದು. ಮಾಳಿಗೆ ಮನೇಲಿದ್ದರೂ ಸಹ ನನ್ನ ತೋಟ ಇತ್ತು. ತೋಟದಲ್ಲಿ ಬಿದಿರುಗಳಿದ್ದೋ, ಅಡಿಕೆ ಮರ ಇದ್ದೋ. ಬಿದಿರು ಹಾಕ್ಬಿಟ್ಟು ಅಡಿಕೆ ಮರ ದೆಬ್ಬೆ ಹಾಕ್ಬಿಟ್ಟು ಹೆಂಚೊಂದು ತಗೊಬೇಕಾಗಿತ್ತು. ತಗೊಂಡು ಒಂದು ಮನೆ ಕಟ್ಟುವಷ್ಟು ಶಕ್ತಿ ಇಲ್ಲ ನಮಗೆ, ಅಷ್ಟೊಂದು ಬಡತನ. ಹಂಗಾಗಿ ನಾನು ಭಾಳಷ್ಟು ಕಷ್ಟಪಟ್ಟೆ. ಅಕ್ಕಿ ವ್ಯಾಪಾರ ಮಾಡಿದೆ, ಅಡಿಕೆ ವ್ಯಾಪಾರ ಮಾಡಿದೆ, ಇಟ್ಟಿಗೆ ವ್ಯಾಪಾರ ಮಾಡಿದೆ. ಕೊನೆಯಲ್ಲಿ ರೇಷ್ಮೆ ಹುಳ ಸಾಕಿದೆ 10 ವರ್ಷ. ರೇಷ್ಮೆ ಹುಳದಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಬಂದೆ. ನಂದು ಮಾಳಿಗೆ ಮನೆ. ನಾನು ಮದುವೆ ಆಗಿರೋದು ಒಂಥರ ಶ್ರೀಮಂತರ ಮನೇಲಿ ಮದುವೆ ಆಗ್ಬಿಟ್ಟೆ. ಸ್ವಲ್ಪ ಕಲ್ಲರಾಗಿದ್ದೆ. ನನ್ನ ಬಡತನ ಏನೂ ನೋಡಲಿಲ್ಲ. ನನಗೆ ಒಳ್ಳೆ ಶ್ರೀಮಂತದ ಮನೇಲಿ ಹೆಣ್ಣು ಕೊಟ್ಬಿಟ್ಟು. ದೊಡ್ಡಬಳ್ಳಾಪುರ ತಾಲೂಕು ಆಫೀಸ್ ಸರ್ಕಲಲ್ಲೇ ROD ರಾಮಚಂದ್ರ ಮನೆ ಪಕ್ಕ. ಅವ್ರದ್ದು 56 ಚದರ ಮನೆ, RCC ಬಿಲ್ಡಿಂಗು. ಇಲ್ಲಿ ನೋಡಿದ್ರೆ ಮಾಳಿಗೆ ಮನೆ ನಂದು. ನನ್ನ ಹೆಂಡ್ತಿನ ಮನೆಗೆ ಕರ್ಕೊಂಬಂದ್ರೆ ಮಳೆ ಬಂದುಬಿಟ್ರೆ ಅಲ್ಲಿ ಅಲ್ಲಿ ತೋಟ ಅಂತ ತೊಟ್ಟಿಕ್ಕೋದು. ಆ ಗೋಡೆ ಮೇಲೆ ಸುರಿದ್ರೆ ಅಲ್ಕೊಂದು ಬಾಂಡ್ಲಿ ಇಕ್ಕೋದು, ಬರ್ಲಿಗೆ ಇಕ್ಕೋದು. ಈ ಥರ ಪರಿಸ್ಥಿತಿ. ಮನೆ ಕಟ್ಟಬೇಕು, ಟಾಯ್ಲೆಟ್ ಇಲ್ಲ. ನನ್ನ ಹೆಂಡ್ತಿ ಮದುವೆ ಆಗ್ಬಿಟ್ಟಿದ್ದೀನಿ, ಟಾಯ್ಲೆಟ್ ಇಲ್ಲ. ಇದು ನನ್ನ ಹಿತ್ತಲೊಳಗಡೆ ಸುತ್ತು ಗರಿ ಕಟ್ಬಿಟ್ಟು ಅಡ್ಡ 2 ಕೂಚಗಳು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಟಾಯ್ಲೆಟ್ ಕೊಟ್ಟು ಬರಬೇಕಾಯ್ತು. ನನ್ನ ತಂದೆ 6 ಜನ ಹೆಣ್ಮಕ್ಳು. ಅವರು ಬಡತನ. 6 ಜನ ಹೆಣ್ಮಕ್ಳನ್ನ ನ್ಯಾರ ಮಾಡಿ ಕಳ್ಸೋಕ್ಕೆ ಮುಗ್ದೋಯ್ತು. ಅವರು ಏನು ಮಾಡೋಕ್ಕಾಗಲಿಲ್ಲ. ಅಂದರೆ ದುಡಿಮೆ ಚೆನ್ನಾಗಿತ್ತು ನಮ್ಮ ತಂದೆ ತಾಯಿ. ಇವೆಲ್ಲ ನೋಡಿ ಇವತ್ತು ನಮಗೆ ಆ ಭಗವಂತ ನಾವು ಅಧಿಕಾರ ಸಿಗದಾಗ ಕಲೀಲಿಲ್ಲ, ಕದೀರ ಇರೋದನ್ನ ನಮ್ಮನ್ನು ತೆಳಕ್ಕೆ ಕುಡಿಸ್ಲಿಲ್ಲ. ಇವತ್ತು 100 ಟಾಯ್ಲೆಟ್ಗಳಿವೆ,
ನೂರಾರು ಬಿಲ್ಡಿಂಗ್ಗಳಿವೆ. ನಾನು ನಮ್ಮ ಹತ್ರ ಕೆಲಸ ಮಾಡೋಂಥ ಕೆಲಸಗಾರರಿಗೆ 30-40 ಮನೆ ಕೊಟ್ಟಿದ್ದೀನಿ ಫ್ರೀಯಾಗಿ ವಾಸ ಮಾಡೋಕ್ಕೆ. ಅವರು ನನ್ನ ಹತ್ರ 30 ವರ್ಷ ಆಗೈತೆ ಬಂದು ಕೆಲಸದವರು, ಇವತ್ತು ಒಬ್ಬ ಆಚೆಗೆ ಹೋಗಿಲ್ಲ. ಪ್ರತಿಯೊಬ್ಬರು ಗಾರೆ ಕೆಲಸ ಇರ್ಬೋದು, ವೆಲ್ಡಿಂಗ್ ಕೆಲಸದವ್ರು ಇರ್ಬೋದು, ಪ್ಲಮ್ಮಿಂಗ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ನಾವು ಬೇರೆಯವ್ರನ್ನ ಹುಡ್ಕಾಡಂಗಿಲ್ಲ. ಹಂಗೆ ನಮಗೆ ದೇವ್ರ ಸಂಪತ್ತು ಕೊಟ್ಟವನೇ, ಆದರೆ ಸಮಾಜಕ್ಕೂ ಒಂದು ಮಾಡಬೇಕು ಅಂತ ಮಾಡಿದ್ದೀನಿ. ಭಗವಂತ ನಮ್ಮನ್ನು ಆರೋಗ್ಯವಾಗಿ ಇಟ್ಟವನೆಲ್ಲ, ಅದೇ ಖುಷಿ ನಮಗೆ. 5 ಗಂಟೆಗೆ ಎದ್ದೊಳ್ತೀನಿ. 5 ಗಂಟೆಗೆ ಎದ್ದು ನಮ್ಮ ಮನೇಲಿ ಇವತ್ತು ಗುಜರಾತಿ ಹಸ್ಗಳವೆ, 8-9 ಹಸ್ಗಳವೆ. ನಾನು ಒಂದು 2-3 ಮೈ ತೊಳಿತೀನಿ. ನಮ್ಮ ಆಳೊಬ್ಬ ಅವನೇ, ಅವನು ಮೈ ತೊಳಿತಾನೆ. ಹಾಲು ಕರಿತೀವಿ ನಾವು 1-2 ಹಾಲು ಕರೆದು ಕಾಫಿ ಇಡ್ತೀನಿ. ಕಾಫಿ ಇಟ್ಟು ಸ್ನಾನ ಮಾಡ್ಕೊಂಡು ಕಾಫಿ ಇಟ್ಟು ಮಡಗ್ತೀನಿ. 3 ಜನ ಸೊಸೆದಿರು, ಮೊಮ್ಮಕ್ಕಳು 6 ಜನ, ಹೆಣ್ಮಕ್ಳೆಲ್ಲ ಬಂದು ಬಗ್ಗಿಸ್ಕೊಂಡು ಕಾಫಿ ಕುಡಿತಾರೆ. ಬೆಳಿಗ್ಗೆ ಎದ್ದು ಡ್ಯೂಟಿ ಮೇಲೆ ಹೊರಟೋಯ್ತೀನಿ. ಬೆಳಿಗ್ಗೆ 5 ಗಂಟೆಲಿ ಎದ್ದು ತಿರ್ಗಿ 11 ಗಂಟೆಗೆ ನಾವು ಮನ್ಗೋದು. ಮಧ್ಯಾಹ್ನದ ನಿದ್ದೆ ಅಭ್ಯಾಸ ಯಾರೂ ಇರೋಲ್ಲ. ಯಾವುದಾದ್ರೂ ಒಂದಲ್ಲ ಒಂದು ಹುಡುಕಿ ಕೆಲಸ ಮಾಡ್ತಾ ಇರ್ತೀವಿ. ಹಂಗಾಗಿ ಕೆಲಸದ ಮೇಲೆ ಇಂಟ್ರೆಸ್ಟ್ ಐತೆ ಹೊರತು ರೆಸ್ಟು ಫಸ್ಟು ಇನ್ನೆಲ್ಲ ಅವ್ರ ಸ್ನೇಹಿತರ ಜೊತೆಲಿ ಹೋಗ್ಬೇಕು, ಅವ್ರ ಜೊತೆಲಿ ಹೋಗ್ಬೇಕು ಅಂತ ಅಭ್ಯಾಸ ಇಲ್ಲ. ನಮ್ಮ ಇವಾಗ ಸುರೇಶಣ್ಣ ಬಂದವರಲ್ಲ, ಇಂಥವ್ರ ಸ್ನೇಹಿತರು ಒಂದು 7-8 ಜನ ಅವರೇ. ಅವ್ರ ಜೊತೆಲಿ ಬೇಜಾರಾದಾಗ ಫಾರಿನ್ ಟೂರ್ಗಳು ಹೊರಬಿಡೋದು. ಒಂದು 10-15 ದೇಶಗಳು ನೋಡಿದ್ದೀನಿ. ಆ ಫಾರಿನ್ ಟ್ರಿಪ್ಗಳು ನನಗೆ ಬೇಜಾರಾಗ್ಬಿಡ್ತು. ಇವಾಗ ಏನು ಫಾರಿನ್ ಟೂರು ಅನ್ನೋಷ್ಟು ಬೇಜಾರಾಗ್ಬಿಟ್ಟದೆ. ಈಗ 2 ವರ್ಷದಿಂದ ಫಾರಿನ್ ಟೂರು ನಿಲ್ಲಿಸ್ಬಿಟ್ಟಿದ್ದೀನಿ. ಹಂಗಾಗಿ ಇನ್ನೇನೈತೆ, ಇನ್ನು ಇರೋದು ಒಂದು ಸ್ವಲ್ಪ ದಿವಸದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ. ಸರ್, ಭಾಳ ಅದ್ಭುತವಾದ ವ್ಯಕ್ತಿ ನಿಮ್ಮ ಶಾಂತಣ್ಣವರೇ. ನಿಮ್ಮ ಹುಟ್ಟುಹಬ್ಬದ ದಿನ ನಾನು ಸತ್ಯಶುದ್ಧ ಕಾಯಕದ ಪ್ರತಿಪಾದಕರಾಗಿರುವ ವಚನ ವಾಹಿನಿ ಮೂಲಕ ಭೇಟಿಯಾಗಿದ್ದು ಭಾಳ ಸಂತೋಷ ಆಯಿತು. ಎಲ್ಲ ಕಮರ್ಷಿಯಲ್ಲು, ರಾಜಕಾರಣ, ಸ್ವಾರ್ಥ, ಇದರ ಮಧ್ಯೆ ನಿಮ್ಮಂಥವ್ರೊಬ್ಬರನ್ನ ನೋಡುವಂಥ ಅವಕಾಶ ನನಗೆ ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಡ್ರೀಮ್ ಹಾಲಿಡೇಸ್ನ ಸುರೇಶ್ ಅವರು ಮಾಡಿಕೊಟ್ರು. ಅದಕ್ಕೆ ನೀವು ಭಾಳ ಅರ್ಥಪೂರ್ಣವಾಗಿ, ಭಾಳ ಮುಕ್ತವಾಗಿ ಮಾತಾಡಿದ್ರಿ. ರಾಜಕಾರಣಿಗಳೂ ಅಷ್ಟೇ ಮುಕ್ತವಾಗಿ ಹೊಗಳಿದ್ರಿ, ಟೀಕೆ ಮಾಡಿದ್ರಿ. ನಿಮ್ಮ ಮುಕ್ತ ಮಾತುಗಳು ಇಡೀ ಸಮಾಜಕ್ಕೆ ಆದರ್ಶ ಆಗಲಿ ಅಂತ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ, ಪ್ರೀತಿಗಳನ್ನ, ಗೌರವಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ ಸರ್. ಒಳ್ಳೆಯದಾಗಲಿ.